Yes, all students, very good evening to you all present here and welcome to Enlightened Educator. So, ಭಾಳ ಜನ ವೇಟ್ ಮಾಡ್ತಿದ್ರಿ Model 4 ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ. ಸೊ Model 4 ಇಂಪಾರ್ಟೆಂಟ್ ಕ್ವೆಶನ್ಸ್ ಇವಾಗ ಬಂದಿದೆ. ಸೊ ನೀವು ಅನ್ಕೊಳ್ಬೋದು ಇಂಪಾರ್ಟೆಂಟ್ ಕ್ವೆಶನ್ಸೇ ಕಾಣಿಸ್ತಿಲ್ಲ, ಟೆಕ್ಸ್ಟ್ ಓಪನ್ ಇದೆಯಲ್ಲ, ಟೆಕ್ಸ್ಟ್ ಬುಕ್ ಓಪನ್ ಇದೆಯಲ್ಲ ಅಂತ ಹೇಳಿ. ಸೊ ಆಕ್ಚುಲಿ ನಾನಿವತ್ತು ನಿಮ್ಮ ಟೆಕ್ಸ್ಟ್ ಬುಕ್ ಮುಖಾಂತರನೇ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಮೆನ್ಷನ್ ಮಾಡಿ ಪ್ಲಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ನೀಟಾಗಿ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಲಿಸ್ಟ್ ಮಾಡ್ಕೊಡ್ತೀನಿ. ಸೊ ನಾನು ಹೇಳೋಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೀವು ಲಿಸ್ಟ್ ಮಾಡ್ಕೊಳ್ತೀರಾ ಅಂತೆ. ಫೈನ್, ಯು ಹ್ಯಾವ್ ಟು ಮೇಕ್ ಇಟ್ ಅ ಲಿಸ್ಟ್. ಓಲ್ಡ್ ವಿಡಿಯೋಸಲ್ಲೂ ಕೂಡ ನಾನು ಶೀಟಲ್ಲೇ ಬರೆದು ನಿಮ್ಗೆ ತೋರಿಸಿರೋದು, ಅದ್ರದ್ದು ನಾನು ಆ್ಯಕ್ಚುಲಿ ಫೋಟೋ ಹಾಕಿಲ್ಲ ಅಲ್ಲ. ಸೊ ಐ ಪುಟ್ ಇಟ್ ಇನ್ ದ ಕಮ್ಯುನಿಟಿ ಸೆಕ್ಷನ್. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಮಾಡುವಂಥ ವಿಡಿಯೋಗೆ ನೀವೇ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಬರ್ಕೊಳ್ತಾ ಹೋಗಬೇಕು. ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ತಾ ಹೋಗ್ತೀರಾ. ವಾಟ್ ಹ್ಯಾವ್ ಟು ಡೂ, ಐ ಜಸ್ಟ್ ಟೆಲ್ ಯು ಹ್ಯಾವ್ ಟು ಮೇಕ್ ಎ ನೋಟ್ ಆಫ್ ಇಟ್ ಬೈ ಹ್ಯಾವಿಂಗ್ ಅ ಬುಕ್ ವಿತ್ ಯು ಆಲ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ಐ ಆಲ್ಸೋ ಟೆಲ್ ಯು ವಾಟ್ ಹ್ಯಾವ್ ಟು ರೈಟ್ ಅಂಡ್ ವಾಟ್ ಆ್ಯಂಡ್ ಆಲ್ ಯು ನೀಡ್ ನಾಟ್ ಟು ರೈಟ್, ಆಯ್ತಾ. ಸೊ ಇವಾಗ ಟೆಕ್ಸ್ಟ್ ಬುಕ್ ಸಿಕ್ಕಿರೋದ್ರಿಂದ ವಿತ್ ದ ಟೆಕ್ಸ್ಟ್ ಬುಕ್ಗೆ ಮಾಡೋಣ ಅನ್ಕೊಂಡೆ. ಬಿಕಾಸ್ ನಾನು ಲಾಸ್ಟ್ ವಿಡಿಯೋಲಿ ನೀವು ನೋಡಿರ್ಬೋದು, 2 ಮಾಡೆಲ್ಗೆ ನಾನು ಕ್ವಶನ್ ಪೇಪರ್ಸ್ ತೋರಿಸಿದ್ದೆ. ಅಂದರೆ ಆ ಒಂದು ಟಾಪಿಕ್ ಬಂದು ನಿಮ್ಮ ಬೇರೆ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಬೇರೆ ಸಬ್ಜೆಕ್ಟಲ್ಲೂ ಇತ್ತು, ಆ್ಯಂಡ್ ಬೇರೆ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ಲಿ ಆ ಟಾಪಿಕ್ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ರು ಅಂತ ನಿಮಗೆ ವಿತ್ ಪ್ರೂಫ್ ತೋರಿಸಿದ್ದೆ. ಸೊ ಬಟ್ ಇಲ್ಲಿ ಆ ಥರ ಯಾವುದು ನಂಗೆ ಸಿಕ್ಕಲಿಲ್ಲ, ರೈಟ್. ಟು ಬಿ ಫ್ರಾಂಕ್, ಐ ನಾಟ್ ಗೆಟ್ ಎನಿ. ಸೊ ಈ ಒಂದು ಟೆಕ್ಸ್ಟ್ ಬುಕ್ ಸಿಕ್ತು, ಕ್ಲೀನಾಗಿ ನೋಡಿಕೊಂಡು ನಿಮಗೆ ಮಾಡ್ತಾ ಇದ್ದೀನಿ. ದಿಸ್ ಟೆಕ್ಸ್ಟ್ ಬುಕ್ ಯು ಆಲ್ರೆಡಿ ನೋ, ದರ್ ಇಸ್ ನಥಿಂಗ್ ಬಟ್ this one. Albert Malvino, David J. Bates, Electronic Principles, 7th edition MC Graw-Hill Education 2017. ಈ ಟೆಕ್ಸ್ಟ್ ಬುಕ್ ಇಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋವಂಥದ್ದು ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ಹೇಳಿ, ಆಯ್ತಾ. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ವಾಚ್ ದಿಸ್ ವಿಡಿಯೋ ವಿತೌಟ್ ಫೇಲಿಂಗ್, ಗೆಟ್ ಬೆನಿಫಿಟೆಡ್, ಆಯ್ತಾ. ಸೊ ಈಗ ಇದೊಂದು ವಿಡಿಯೋ ಆಯಿತು, ನಿನ್ನೆ ಅದೊಂದು ವಿಡಿಯೋ ಆಯಿತು. 2 ವಿಡಿಯೋಸ್ ಸೇರಿಸಿದ್ರೆ ನಿಮಗೆ ಪಕ್ಕಾ 60 ಮಾರ್ಕ್ಸ್. ಗೈಸ್, ಇಫ್ ಯು ಸ್ಟಡಿ ದ 2 ವಿಡಿಯೋಸ್, ಪಕ್ಕಾ 60 ಮಾರ್ಕ್ಸ್ ವಿತೌಟ್ ಎನಿ ಹರ್ಡಲ್, ಆಯ್ತಾ. ವಿತೌಟ್ ಎನಿ ಹರ್ಡಲ್ಸು ಪಕ್ಕಾ 60 ಮಾರ್ಕ್ಸ್ ಬರುತ್ತೆ. ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ ನಮ್ಗೆ ಮುಂಚೆ ಸಿಕ್ಕಲಿಲ್ಲ, ನಾನು ಸ್ವಲ್ಪ ಹುಡ್ಕಾಡಿ ಡಿಗ್ ಮಾಡಿ ತೊಗೊಂಡಂಥ ಟೆಕ್ಸ್ಟ್ ಬುಕ್ಕು. ಸೊ ನಿಮ್ಗೆ ಸಿಕ್ಕಲಿಲ್ಲ ಅಂದಾಗ ಯು ನೀಡ್ ಟು ಟ್ರೈ ಸರ್ಚಿಂಗ್ ಔಟ್ ಇನ್ ಮೆನಿ ವೇಸ್ ಸೊ ದಟ್ ಯು ಗೆಟ್ ದ ಟೆಕ್ಸ್ಟ್ ಬುಕ್ ಅಂತೇಳಿ. ಸೊ ನಾನು ಆ ಥರ ಸರ್ಚ್ ಮಾಡ್ತಾ ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡೆ. ಸೊ ಡೌನ್ಲೋಡನ್ನು ತೊಗೊಂಡು ನಾನು ನಿಮ್ಗೆ ಅದ್ರ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಹಿಂದೆ 2 ವಿಡಿಯೋಗೆ ನಿಮ್ಗೆ ಏನಾದರೂ ಅಕಸ್ಮಾತ್ ಆನ್ಸರ್ಸ್ ಹೇಗೆ ಬರೀಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಪ್ಲೀಸ್ ಟು ಮೇಕ್ ಶೋರ್ ದಟ್ ವಾಟ್ ಎವರ್ ಇಸ್ ದೇರ್ ಇನ್ ಯರ್ ನೋಟ್ಸ್, ನಿಮ್ಮ ಕಾಲೇಜ್ ನೋಟ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ನೀಟಾಗಿ ಪ್ರೆಸೆಂಟ್ ಮಾಡಿ, ಆಯ್ತಾ. ಹೌ ಯು ಹ್ಯಾವ್ ಟು ಪ್ರೆಸೆಂಟ್, ಯು ಹ್ಯಾವ್ ಟು ಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಪಾಯಿಂಟ್ಸ್, ಹೌದಾ. ಹೇಗೆ ಕ್ವಶನ್ಸ್ ಕೊಡ್ತಾರೆ ಅಂತ ಹೇಳಿದ್ದೀನಿ, ಕ್ವಶನ್ಸ್ಗೆ ತಕ್ಕಂಗೆ ನೀವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಯುವರ್ ಕ್ವಶನ್ಸ್ ವಿಲ್ ಬಿ ಇನ್ಕ್ಲೂಡಿಂಗ್ ಡಯಾಗ್ರಾಮ್, ದಟ್ ಇಸ್ ಆರ್ ಐ ಕ್ಯಾನ್ ಸೇ ಕನ್ಸ್ಟ್ರಕ್ಷನ್, ವರ್ಕಿಂಗ್ ಇರುತ್ತೆ, ಆ್ಯಂಡ್ ಈಕ್ವೇಷನ್ಸ್ ಇರುತ್ತೆ, ರಿಲೇಟೆಡ್ ಈಕ್ವೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀವು ನೀಟಾಗಿ ಪ್ರೆಸೆಂಟ್ ಮಾಡ್ತೀರಾ ಅಂತೆ. ಇಫ್ ದರ್ ಇಸ್ ಎನಿ ಥಿಯರಿಟಿಕಲ್ ಕಾನ್ಸೆಪ್ಟ್, ರೈಟ್ ಇಟ್ ಆನ್ ಪಾಯಿಂಟ್. ಏನಾದ್ರು ಥಿಯರಿ ಇತ್ತು ಅಂತ ಹೇಳಿದ್ರೆ ಪಾಯಿಂಟ್ಸ್ ಅಲ್ಲಿ ಬರೀತೀರಾ ಅಂತೆ. ಇಫ್ ದರ್ ಇಸ್ ನೋ ಥಿಯರಿ, ಜಸ್ಟ್ ಟ್ರೈ ಟು ರೆಪ್ರೆಸೆಂಟ್ ಇಟ್ ಅನ್ನ ನೀಟ್ ಮಾನಸೆ, ಕನ್ಸ್ಟ್ರಕ್ಷನ್, ವರ್ಕಿಂಗ್ ಅವೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಬರೀಬೇಕು, ಬರೆದು ನೀಡ್ ಟು ರೈಟ್ ದ ಹೆಡ್ಲೈನ್ಸ್ ಇಸ್ ಕನ್ಸ್ಟ್ರಕ್ಷನ್, to write the headlines as construction. ಸೊ ಕನ್ಸ್ಟ್ರಕ್ಷನ್ ಅಂತ ಮಾಡಬೇಕು. ಕನ್ಸ್ಟ್ರಕ್ಷನ್ ಅಂತ ಹೆಡ್ಲೈನ್ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯು ನೀಡ್ ಟು ಸ್ಟಾರ್ಟ್ ರೈಟ್ ಇನ್ ದ ಡಯಾಗ್ರಾಮ್. ಮತ್ತೆ ತಿರ್ಗಾ ಇದೇ ಥರ ವರ್ಕಿಂಗ್ ಅಂತ ಹೆಡ್ಲೈನ್ ಹಾಕ್ಬಿಟ್ಟು ವರ್ಕಿಂಗ್ ಅನ್ನ ನೀವು ನೀಟಾಗಿ ಬರೀಬೇಕಾಗುತ್ತೆ. ದಟ್ ವರ್ಕಿಂಗ್ ಇಸ್ ಥಿಯರಿಟಿಕಲ್, ಸೊ ನೀಡ್ ಟು ರೈಟ್ ಇಟ್ ಆನ್ ಪಾಯಿಂಟ್. ಆ್ಯಂಡ್ ದ ಥರ್ಡ್ ಥಿಂಗ್, ಇಫ್ ಯು ಹ್ಯಾವ್ ಎನಿ ಈಕ್ವೇಷನ್ಸ್, ಪ್ಲೀಸ್ ಟು ರೈಟ್ ಇಟ್ ಕ್ಲಿಯರ್ಲಿ, ಹೌದಾ. ಈ ಥರ ಹಾಕೊಂಡಿದ್ದ ಕ್ವಶನ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ಯರ್ ಆನ್ಸರ್ಸ್, ರೈಟ್. ಸೊ ಅದನ್ನ ನೀವು ಎಲ್ಲಿಂದ ಆನ್ಸರ್ಸ್ ತಗೋಬೇಕು ಅಂದರೆ ನಿಮ್ಮ ಕಾಲೇಜ್ ನೋಟ್ಸಿಂದ, ಬಿಕಾಸ್ ದೇ ಆಬ್ವಿಯಸ್ಲಿ ಟೇಕ್ ಅಪ್ ಫ್ರಮ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಸಿಂಪ್ಲಿಫೈ ದ ಕಂಟೆಂಟ್. ಸೊ ಹಾಗಾಗಿ ನೋಟ್ಸ್ ಇಂದಾನೆ ಬರೆಯೋದಕ್ಕೆ ಟ್ರೈ ಮಾಡಿ, ಫೈನ್. ಓಕೆ, ಫಾರ್ ದ ಲಾಸ್ಟ್ 2 ವಿಡಿಯೋಸ್. ಬಟ್ ಈ ವಿಡಿಯೋಗೆ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ನಿಮಗೆ ಖಂಡಿತವಾಗ್ಲೂ ಏನು ಬರೀಬೇಕು ಏನು ಬರೀಬಾರ್ದು ಅಂತಾನೂ ಸಿಗುತ್ತೆ ನನ್ನ ಕಡೆಯಿಂದ, ಹೌದಾ. ಓಕೆ, ಸೊ ಲಾಸ್ಟ್ ವಿಡಿಯೋಗೆ ಅಂದರೆ ನಾನು ಮತ್ತೆ ತಿರ್ಗಾ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಮ ನೋಟ್ಸ್ ನೋಡ್ಕೊಳ್ಳಿ ಅಂತ ನಾನು ಹೇಳಿರೋವಂಥದ್ದು, ಫೈನ್. ಓಕೆ, ಸೊ ಇವಾಗ ಲೆಟ್ಸ್ ಗೋ ಟು ದ ಟಾಪಿಕ್ಸ್ ಗೈಸ್. ಸೊ ಟಾಪಿಕ್ಸ್ಗೆ ಹೋಗ್ತೀನಿ. ಟಾಪಿಕ್ಸ್ ಬಂದು, you have negative feedback in the module number 4 and you have active filter. ಫಸ್ಟ್ ಯಾವ್ದು ಹೇಳಿದ್ದೆ, ಮಾಡ್ಯೂಲ್ 5 and 3 ಮಾಡ್ಕೊಳ್ಳಿ ಅಂತ. ಮಾಡ್ಯೂಲ್ 5 and 3 ಮಾಡ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಇದೆ. ನಾನು ಹೇಳಿದೆ ಈಸಿಯಾಗಿ 40 ಮಾರ್ಕ್ಸ್ ಬರುತ್ತೆ 2ರಿಂದ ಅಂತ. ಸೊ ನಾನು ಇವತ್ತು ಬೆಳಗ್ಗೆನೂ ಹೇಳಿದ್ದೀನಿ, ಸುಮಾರು ಜನ ವೇಟ್ ಮಾಡ್ತಿದ್ದೀರಾ ಅನ್ನೋ ಗೊತ್ತು, ಎಲ್ಲ ಮಾಡ್ಯೂಲ್ದು ಹಾಕಿ ಅಂತ ಕೇಳ್ತಾ ಇದ್ದೀರಾ. ಸೊ ಏನು ಮ್ಯಾಟರ್ ಅಂದರೆ, ಸೊ ನೀವು ಅದಕ್ಕೆ ವೇಟ್ ಮಾಡೋಕ್ಕಿಂತ ಈಗ ಮಾಡೋದನ್ನ ರಿವೈಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಅಷ್ಟರಲ್ಲಿ ಇನ್ನೊಂದು ಮಾಡ್ಯೂಲ್ ಬರುತ್ತೆ.
ಈಗ ನಾವೇನ್ ಮಾಡಿರ್ತೀವಿ ಅದನ್ನ ನೀವು ರಿವೈಸ್ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಇನ್ನೊಂದು ಮಾಡೆಲ್ ಬರುತ್ತೆ. ಸೊ ಅವಾಗ ಅದು ಬಂದಿದ ತಕ್ಷಣ ನೀವು ಅದನ್ನ ಸ್ಟಾರ್ಟ್ ಮಾಡ್ಬೋದು. ಅವಾಗ ಇದೆರಡು ರಿವಿಷನ್ ಆಗೋಗಿರುತ್ತಲ್ವಾ. ಸೊ ಇವಾಗ ಇಲ್ಲಿ ತನಕ ನೀವು ಅದೆರಡು ಮಾಡೆಲ್ ರಿವಿಷನ್ ಮಾಡುತ್ತೀರಾ ಅಂತ ನಾನು ನಂಬಿದ್ದೀನಿ. ಸೊ ಇವಾಗ ನಿಮ್ದು ರಿವಿಷನ್ ಆಗಿದೆ ಅಂತ ಹೇಳಿದ್ರೆ ಇವಾಗ ಈ ಮಾಡೆಲ್ ರಿಲೀಸ್ ಆಗುತ್ತೆ ವಿಡಿಯೋ. ಸೊ ಈ ಮಾಡೆಲ್ ರಿಲೀಸ್ ಆದ ತಕ್ಷಣ ಈ ಮಾಡೆಲ್ ನ ಸ್ಟಾರ್ಟ್ ಮಾಡಿ. ಆ ತರ ಸ್ಟೆಪ್ 2 ಡೂ ಲೈಕ್ ದಟ್ ಗೈಸ್, ಆಯ್ತಾ. ಸೊ ಸ್ವಲ್ಪ ನಮಗೂ ಟೈಮ್ ಬೇಕಾಗುತ್ತೆ. ವಿ ಕ್ಯಾನ್ಟ್ simply give questions, right? That is why. Okay, yeah. And here your topic number 1 is, so negative feedback ali first topic 4 type of negative feedback anta. So 4 types of negative feedback nalli guys, okay, yes, 4 type of negative feedback nalli have voltage controlled voltage source. So just a minute, I'll just highlight it guys. Highlight madidnu sari anta annistu. So let me just even, okay, so ಏನಿದೆ ಅಂತ ಹೇಳಿದ್ರೆ can't be highlighted. Wait a minute guys. So yeah, okay, voltage controlled voltage source ಇದೆ, current controlled voltage source ಇದೆ, ICVS ಇದೆ, and you have voltage controlled current source. ಇದೆಲ್ಲ ನೀವು ಓದಿದ್ದೀರಾ, ನಾನೇ ಮಾಡಿದ್ದೀನಲ್ವಾ. where network analysis, fine, good, okay. ಸೊ ಇದಾಯ್ತಲ್ವಾ. ಸೊ ಈ 4 ಇದೆ. ಆಮೇಲೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 4 ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನ ಇಟ್ಟು ನೋಡ್ಬೋದು. ದ ಡಯಾಗ್ರಾಮ್ಸ್ ಆರ್ ಎಕ್ಸ್ಪ್ಲೈನ್ಡ್ ಇನ್ ಅ ಕ್ಲೀನ್ ಅಂಡ್ ನೀಟ್ ಮ್ಯಾನರ್. ಓಕೆನಾ, ಡಯಾಗ್ರಾಮ್ ಏನಾಗಿದೆ, ಕ್ಲೀನ್ ಅಂಡ್ ನೀಟ್ ಮ್ಯಾನರ್ ಆಗಿ ಪ್ರತಿಯೊಂದು ಡಯಾಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇವಾಗ ನೀವೇನ್ ಕೆಲಸ ಮಾಡಬೇಕು, ವಾಟ್ ಇಸ್ ದ ಕ್ವೆಶ್ಚನ್ ದಟ್ ಯು ಗೆಟ್ ಆಕ್ಚುಲಿ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಹೇಳಿದ್ರೆ, ಯು ಗೆಟ್ ಎ ಕ್ವೆಶ್ಚನ್ ಆನ್ discuss the this one, that is 4 types of negative feedback in detail. Okay, with a neat label diagram discuss the 4 types of negative feedback. ಏನ್ ತರ questions ಬರುತ್ತೆ, with the neat labeled diagram discuss the 4 types of negative feedback. Okay na. So ಈ question ನ ನೀವು ಬರ್ಕೊಳ್ತೀರಾ. What you will write in your book, you will write discuss the 4 types of negative feedback with a neat label diagram, or with a neat label diagram discuss the 4 types of negative feedback ಅಂತ ನಿಮ್ಮ ನೋಟ್ಸ್ ನಲ್ಲಿ ಫಸ್ಟ್ ಕ್ವೆಶ್ಚನ್ ಬರ್ಕೊಳ್ತೀರಾ. ಹೌದಾ, need to make a notes guys, because ನಾನಿಂದ ಬರೆಯಕ್ಕೆ ಹೋಗಲ್ಲ, ನಾನು ಬಾಯಲ್ಲಿ ಹೇಳ್ತೀನಿ, ನೀವು ನೋಟ್ಸ್ ಮಾಡ್ಕೊಳ್ಳಿ. ಫೈನ್, ಓಕೆ, ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಸೊ ಏನ್ ಬರಿಬೇಕು ಮ್ಯಾಮ್ ಈ ಕ್ವೆಶ್ಚನ್ಗೆ? ಈ ಕ್ವೆಶ್ಚನ್ ಪಕ್ಕ 10 ಗೆ ಬರುತ್ತೆ, ಬಿಕಾಸ್ ದೇರ್ ಆರ್ 4 sources: voltage controlled voltage source, voltage controlled current source, current controlled, what I can say, the current controlled voltage source and current controlled current source. ಆಯ್ತಾ. ಸೊ ಅಲ್ಲಿ ಡಿಪೆಂಡೆಂಟ್ ಇತ್ತು ಗೈಸ್, ಇಟ್ಸ್ ಡಿಪೆಂಡೆಂಟ್ ದೇರ್, ಹಿಯರ್ ಇಟ್ ಇಸ್ ಕಂಟ್ರೋಲ್ಡ್, ರೈಟ್. ನಿಮ್ಮ ಒಂದು ನೆಟ್ವರ್ಕ್ ಅನಾಲಿಸಿಸ್ ನಲ್ಲಿ ಯು ಕ್ಯಾನ್ ಸಿ ದಟ್ ಇಟ್ ಇಸ್ ವೋಲ್ಟೇಜ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್, ಕರೆಂಟ್ ಡಿಪೆಂಡೆಂಟ್ ವೋಲ್ಟೇಜ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್, ಕರೆಂಟ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್ ಅಂಡ್ ಕರೆಂಟ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್. ಅಲ್ಲಿ ಕಂಟ್ರೋಲ್ಡ್ ಇರಲಿಲ್ಲ ಗೈಸ್, ಬಟ್ ಇಲ್ಲಿ ಕಂಟ್ರೋಲ್ಡ್ ಇದೆ ಅಷ್ಟೇ. ಸೊ ದಟ್ ಇಸ್ ವಾಟ್ ಇಸ್ ದ ಮೇಜರ್ ಸಿಸ್ಟಮ್ ಗೈಸ್. ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. That is what is the major difference. Okay, yeah. So the next thing is, just a minute guys, give me 2 minutes of time. I'm very sorry for the distraction again. Yeah, okay, so 2 minutes guys. Okay. Okay guys, I'm so sorry, please wait for 2 minutes guys, I'm very sorry. Yeah, okay. So ಇವಾಗ ನೀವು ಏನು ಬರಿಬೇಕಾಗುತ್ತೆ ಆನ್ಸರ್ಸ್ ಅಂತ ಹೇಳಿದ್ರೆ, ವಾಟ್ ಇಸ್ ದಟ್ ಆನ್ಸರ್ ಇಸ್ ಸಪೋಸ್ ಟು ರೈಟ್ ಇಸ್ ದಟ್, so what I can say, your answer should be nothing but you need to explain this. So here ಇಲ್ಲಿ ಏನು ಕೊಟ್ಟಿದಾರಲ್ಲ, so input a negative feedback amplifier can either be a voltage or a current. Also output signal can be either a what I can say voltage or a current. So this implies that 4 types of negative feedback exist. First type has an input voltage and output voltage. See, ಇಲ್ಲಿಂದ ಬರೀತೀರಾ, ಓಕೆನಾ. ಸೊ ಇಲ್ಲಿಂದ ಇಲ್ಲಿ ತನಕ. ಸೊ ಪ್ಲೀಸ್ ಟು ರಿಮೆಂಬರ್, ವೋಲ್ಟೇಜ್ ಕಂಟ್ರೋಲ್ಡ್ ಅಂತ ಬರುವಂತದ್ದು ನಿಮ್ಮ ಇದರಲ್ಲಿ, that is in the case of your electronic circuits and principles. But ನಿಮ್ಮ ಡಿಪೆಂಡೆಂಟ್ ಅಂತ ಬರೋದು ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಡಿಪೆಂಡೆಂಟ್ ಅಂಡ್ ಕಂಟ್ರೋಲ್. ನೀವು ಎಷ್ಟೋ ಜನ ಏನ್ ಮಾಡ್ತೀರಾ ಗೊತ್ತಾ, ಅಲ್ಲೂ ಇದೆ
network allo voltage dependent voltage source, voltage dependent current source, current dependent voltage source and current dependent current source ಇದೆ. ಅದನ್ನ ನೀವು ಇಲ್ಲಿ ಮೆಸ್ ಅಪ್ ಮಾಡ್ಕೊಂಡು ಇಲ್ಲಿ ಅದರ ಕ್ವೆಶ್ಚನ್ ಕೇಳಿದಾಗ ask you the question to say explain the 4 types of negative feedback with a neat label diagram for 10 marks. ನೀವೇನ್ ಮಾಡ್ತೀರಾ ಅಂದ್ರೆ ಡಿಪೆಂಡೆಂಟ್ ಬರೀತೀರಾ ಕಂಟ್ರೋಲ್ಗೆ, ಕನ್ಫ್ಯೂಸ್ ಮಾಡ್ಕೊಂಡು don't do that. Okay, that is dependent comes for network, control comes for this EPC, right? EPC is electronic principles and circuits. Fine. Okay, yeah. So ಇಲ್ಲಿಂದ start ಮಾಡ್ತೀರಾ. The first type of input voltage and an output voltage has an input and output voltage. The circuit that uses this type of feedback is called as voltage controlled voltage. So this must be a first point if you write. Okay na? Yes. So ಇದು ಸೆಷನ್ ತುಂಬಾ ಡೀಟೇಲ್ ಆಗಿರುತ್ತೆ, ದಯವಿಟ್ಟು ಸೆಷನ್ ನ ವಾಚ್ ಮಾಡಿ. ಫೈನ್, ಡೀಟೇಲ್ ಸೆಷನ್ ವಿತ್ ಆನ್ಸರ್ಸ್ ಹೇಗೆ ಬರೀಬೇಕು ಅಂತ ತೋರಿಸ್ತಾ ಇದೀನಿ, ಆಯ್ತಾ? ಸೊ ನೀವು ಅದಕ್ಕೂ ಈ ಪಾಯಿಂಟ್ಗೂ ಮುಂಚೆ ನೀವು ಬಿಗಿನಿಂಗ್ ಏನ್ ಬರೀಬಹುದು ಅಂದ್ರೆ the 4 types of negative feedback are as follows ಅಂತ ಬರೀತೀರಾ. ವಾಟ್ ಇಫ್ ರೈಟ್ the 4, ಇದಕ್ಕೆ ನೋಟ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೋಟ್ಸ್ ಇಟ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಗೈಸ್, ಎಲ್ಲಾನು ಬರೆಯಕ್ಕಾಗಲ್ಲ ಬಿಕಾಸ್ ಯುನೋ ಟೈಮ್ ತಗೊಳುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ನನಗೆ ಬರೆಯೋಕೆಲ್ಲಾನು ಕಷ್ಟ ಆಗುತ್ತೆ. ಐ ಆಮ್ ಯೂಸಿಂಗ್ ಮೈ ಮೌಸ್ ಟು ರೈಟ್, ದಟ್ ಇಸ್ ರೈಟ್, ಹೌದಲ್ವಾ? ಸೊ ಸ್ವಲ್ಪ ಮೌಸ್ ಅಲ್ಲೆಲ್ಲ ಬರೆಯಕ್ಕೆ ಕಷ್ಟ ಆಗುತ್ತೆ. ಸೊ ನಾನು ಬಾಯಲ್ಲಿ ಹೇಳ್ತೀನಿ, ನೀವು ನೋಟ್ಸ್ ಮಾಡ್ಕೊಳ್ತೀರಾ ಅಂತ. ಇಟ್ಸ್ ಯುವರ್ ಡ್ಯೂಟಿ ಟು ಮೇಕ್ ಅ ನೋಟ್ ಆಫ್ ಇಟ್, ಹ್ಯಾವಿಂಗ್ ಅ ನೋಟ್ಬುಕ್ ಆರ್ ಅ ಶೀಟ್ ಆಫ್ ಪೇಪರ್, ರೈಟ್? ಓಕೆ, ಏನ್ ಬರೀತೀರಾ? ಸೊ ದ 4 types of negative feedback are as follows ಅಂತ ಬರೀತೀರಾ ಫಸ್ಟ್, and then first you're going to write the headlines as voltage controlled voltage source. ಇಲ್ಲೇ ನೋಡಿ 4 types of negative feedback is as follows ಅಂತ ಫಸ್ಟ್ ಬರೀತೀರಾ. ಫಸ್ಟ್ ಬರೆದು ಏನ್ ಮಾಡ್ತೀರಾ, you have to just write the number 1. number 1 ಅಂದ್ರೆ you can write it like this number 1 ಬರೆದು have to write the voltage controlled voltage source ಅಂತ ಬರೀತೀರಾ. ಅದ್ರ ಕೆಳಗಡೆ ಏನ್ ಮಾಡ್ತೀರಾ, the voltage controlled voltage source or VCVS has an input and an output voltage. The circuit that uses this type of, okay, the circuit uses this type of negative, just a minute, I'll tell you what to write. So ಇಲ್ಲಿ ತನಕ ಬರೀತೀರಾ. Okay, the VCVS has an input and an output voltage ಅಂತ ಬರೀತೀರಾ. Okay, and you're going to write okay, so here, so what you have to write is input and output voltage. Adadmele, so the input to a negative feedback amplifier can either be an voltage or current. The output signal can either be an voltage or current, and the circuit which uses this types of negative feedback is this anta. So first time baribeku, I'll tell you once again, repeat it. The 4 types of negative feedback is as follows anta bardu. You're going to write this Roman number 1, don't get confused, ಮತ್ತೆ ಹೇಳ್ತಾ ಇದೀನಿ. Roman number 1 ಅಂತ bardu voltage controlled voltage source ಅಂತ ಬರೀತೀರಾ. ಅದಾದ್ಮೇಲೆ ನೀವೇನ್ ಬರೀಬೇಕು ಅಂದ್ರೆ you're going to write the voltage controlled voltage source as an input and an output voltage. The second point is, so the input to the negative feedback amplifier is either the voltage or current, and the output signal can be either a voltage or current. So you need not to write this part, that is the circuit that uses this type of negative feedback. ಇದೆಲ್ಲ ಬೇಡ, ಇಷ್ಟೇ ಬರೀತೀರಾ. Okay, you got it? Yeah. And then VCVS is an ideal voltage amplifier because it has stabilized voltage gain, infinite input impedance and the zero output impedance as shown. ಹೌದಾ? ಇದನ್ನ ಬರೀತೀರಾ. ಫಸ್ಟ್ ಏನು 4 type of negative feedback is as follows. You are going to write the first Roman number 1 voltage controlled voltage source. You are going to write the voltage controlled voltage source as an input and output voltage, and the input to the negative feedback amplifier is either voltage or current. The output signal can be an either voltage or current. ಇದೊಂದು ಬರೀತೀರಾ. ಆಮೇಲೆ you are going to write this. So VCVS is an ideal voltage amplifier because it has stabilized voltage gain, infinite input impedance and zero output impedance ಅಂತ ಬರೋದು. ಅದಾದ್ಮೇಲೆ what you're going to write is you're going to write the diagram and explain the thing. So here is the diagram for, this is the diagram for VCVS. So this is the diagram for VCVS. ಈ ಒಂದು diagram ಅನ್ನ ಬರೆದು ನೀವೇನ್ ಮಾಡ್ತೀರಾ ಅಂದ್ರೆ going to explain this diagram till here. So ನೋಡಿ ಲಿಸ್ಟ್ ಕೊಟ್ಟಿದಾರಲ್ಲ, so this one till here, this explanation ಬರಿಬೇಕು VCVS ಗೆ in terms of points, in terms of points, right? Okay, so ಇದು VCVS ಆಯ್ತು, ಇಷ್ಟು ಬರಿಬೇಕು diagram explanation ಗೆ. from figure 19.1 to load resistance ತನಕನು point wise ಮಾಡ್ಕೊಂಡು ಬರ್ರಿ. all the things are important guys.
Fine. Okay. So now if you take with respect to current controlled voltage source ಅಂತ ತಗೊಳ್ತು ಅಂತ ಹೇಳಿದ್ರೆ, so what is that going to happen is that, so you need to write Roman number 2. Next ಏನ್ ಬರೀತೀರಾ, voltage controlled voltage source ಆಯ್ತಲ್ವಾ, Roman number 2 is current controlled current source, current not current control, okay, current control, what I can say voltage source ಅಂತ ಬರೀತೀರಾ. ಅದಾದ್ಮೇಲೆ ನೀವೇನ್ ಮಾಡ್ತೀರಾ ಅಂದ್ರೆ, you are going to write current controlled voltage source is the type of negative feedback wherein an input currents control an output voltage. What you have to write? You have to write Roman number 2, Roman number 1 ಏನು VCVS. ಸೊ VCVS ಏನ್ ಬರೀಬೇಕು ಮತ್ತೆ ಡಯಾಗ್ರಾಮ್ ಗೆ ಸಂಬಂಧಪಟ್ಟಂತೆ ಏನ್ ಬರೀಬೇಕು ಅಂತ ಹೇಳಿದೀನಿ. ಅದನ್ನೆಲ್ಲ ನೀವು ಕೂತ್ಕೊಂಡು ನೋಟ್ಸ್ ಮಾಡ್ಕೋಬೇಕು ಅಷ್ಟೇ. ನಿಮ್ಗೆ ಹೇಳೋದು ಏನು ಹೇಳಲ್ಲ, ಪದೇ ಪದೇ ಅದನ್ನೇ ಹೇಳ್ತೀನಿ ಅನ್ಕೋಬೇಡಿ. ನಿಮ್ ಜವಾಬ್ದಾರಿ ನೋಟ್ಸ್ ಮಾಡ್ಕೋಬೇಕು, ನಾ ಹೇಳೋದನ್ನೆಲ್ಲ ಬರೆದಿಟ್ಕೋಬೇಕು. ಓಕೆನಾ? ಯಾ. ಅಂಡ್ ಕರೆಂಟ್ ಕಂಟ್ರೋಲ್ ಕರೆಂಟ್ ಸೋರ್ಸ್ ಇಸ್ ರೋಮನ್ ನಂಬರ್ 2. ಅದರಲ್ಲಿ ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್ ಇಸ್ ರೋಮನ್ ನಂಬರ್ 2. ಅದ್ರಲ್ಲಿ ಏನು ಅಂತ ಹೇಳಿದ್ರೆ, so you have to write first point, a current controlled voltage source is a type of negative feedback wherein an input current controls an output voltage. ಈ ಪಾಯಿಂಟ್ ನ ನೀವು ನೀಟಾಗಿ ಮಾಡಿಫೈ ಮಾಡ್ತೀರಾ. You have to write first, current controlled voltage source is a type of negative feedback which wherein the input current controls an output voltage. ಹೌದಾ? Okay. And ಇಲ್ಲಿ ನೋಡಿ, because of input current controls an output voltage, it's also called as trans-resistance amplifier, or ICVS is sometimes called trans-resistance amplifier ಅಂತ ಬರೀತೀರಾ. And what resistance is used because of the ratio? Because of the ratio, ಏನಕ್ಕೆ ಇದು ನೀವು ಬರೆದ್ರು ಬರ್ರಿ, ಬಿಟ್ರೆ ಬಿಡಿ. It is why they've given use because what is this resistance and what is this trans ಅಂತ ಹೇಳಿದ್ದಾರೆ. ಅದು ಬೇಕಾದ್ರೆ ಬರಿಬಹುದು, ಇಲ್ಲ ಅಂದ್ರೆ you can just write only 2 points. Say what is the current controlled voltage source, that is an input current controls an output voltage ಅಂತ. And the second point you can write, because an input current controls an output voltage, and ICVS is sometimes called a trans-resistance amplifier ಅಂತ. ಹೌದಾ? ಇಷ್ಟು ಬರೀತೀರಾ. And then if you see the diagram, this is what is the diagram for ICVS. So ಈ ಒಂದು ಕಂಪ್ಲೀಟ್ ಡಯಾಗ್ರಾಮ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, you have to write the diagram. So the diagram for ICVS is as shown in the figure ಅಂತ ಹೇಳಿ ಏನ್ ಮಾಡಬೇಕು, need to write from figure 19.1b to load resistances ತನಕನೂ ಬರೀತಾರೆ. ಇದಿಷ್ಟುನು ಬರೀತಾರೆ. To write all the things for ICVS. ಡಯಾಗ್ರಾಮ್ ದಂತೂ ಗೈಸ್ ಏನ್ ಪ್ಯಾರಾಗ್ರಾಫ್ ಕೊಟ್ಟಿದಾರಲ್ಲ ಇಷ್ಟುನು ನೀವು ಬರಿಬೇಕಾಗುತ್ತೆ, ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಫಾರ್ ICVS. ಇದನ್ನ ನೀವು ಮಿಸ್ ಮಾಡದೆ ಬರೀತೀರಾ. ಓಕೆ, CCVS ಅಂತಾನು ಬರಿಬಹುದು. CCVS ಅಂದ್ರೆ ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್ ಅಂತ. ವೈ ವಿ ಆರ್ ಟೇಕಿಂಗ್ ಇಟ್ ಆಸ್ ಐ? ಬಿಕಾಸ್ ಕರೆಂಟ್ ಇಸ್ ಡಿನೋಟೆಡ್ ಆಸ್ ಐ ಗೈಸ್. ಐ ಅಂದಿದ ತಕ್ಷಣ ಐದು ಏನಪ್ಪ ಟರ್ಮಿನಾಲಜಿ, ಐ ಏನ್ ಮೀನ್ ಮಾಡುತ್ತೆ ಅಂತ ತುಂಬಾ ಯೋಚನೆ ಮಾಡಬೇಡಿ. ಐ ಇಸ್ ನಥಿಂಗ್ ಬಟ್ ಕರೆಂಟ್ ಗೈಸ್. ಐ ಹೋಪ್ ಯು ನೋ ದಟ್, ರೈಟ್? ಓಕೆ, ಗುಡ್. ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ವೋಲ್ಟೇಜ್ ಕಂಟ್ರೋಲ್ ಕರೆಂಟ್ ಸೋರ್ಸ್. ಸೊ ರೋಮನ್ ನಂಬರ್ 3 ಇಸ್ voltage controlled current source. So ಇದಕ್ಕೆ ಏನ್ ಮಾಡ್ತೀರಾ? So what you have to do is that, so you are going to write voltage control current source ಅಂತ ಬರೀತೀರಾ. ಬರದ್ಮೇಲೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, so voltage controlled current source is a type of negative feedback wherein an input voltage, it has an input voltage which is controlling an output current. ಏನ್ ಬರಿಬೇಕು? An voltage controlled current source is a type of negative feedback wherein it has an input voltage controlling the output current. ಓಕೆನಾ? ಇಷ್ಟು ಬರೀತೀರಾ. ಸೊ ಬಿಕಾಸ್ ಆಫ್ ಇನ್ಪುಟ್ ವೋಲ್ಟೇಜ್ ಕಂಟ್ರೋಲ್ಸ್ ಅಂಡ್ ಔಟ್ಪುಟ್ ಕರೆಂಟ್, ಇಲ್ಲೇನಾಯ್ತು, ಇನ್ಪುಟ್ ಕರೆಂಟ್ ಕಂಟ್ರೋಲ್ಸ್ ಅಂಡ್ ಔಟ್ಪುಟ್ ವೋಲ್ಟೇಜ್ ಇನ್ ದ ಕೇಸ್ ಆಫ್ ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್. ಬಟ್ ಇಲ್ಲೇನಾಯ್ತು, ಇನ್ಪುಟ್ ವೋಲ್ಟೇಜ್ ಇಸ್ ಕಂಟ್ರೋಲಿಂಗ್ ಅಂಡ್ ಔಟ್ಪುಟ್ ಕರೆಂಟ್. ಸೊ VCIS is sometimes called ಟ್ರಾನ್ಸ್ ಕಂಡಕ್ಟೆನ್ಸ್ ಆಂಪ್ಲಿಫೈಯರ್. ಸೊ ಇದೊಂದು ಪಾಯಿಂಟ್, ಮತ್ತೆ ನಾಳೆ ಫಸ್ಟ್ ಪಾಯಿಂಟ್ ಬರೀತೀರಾ. ಇದಾದ್ಮೇಲೆ ಕಮ್ ಟು ದ ಡಯಾಗ್ರಾಮ್ ಗೈಸ್. ದಿಸ್ ಇಸ್ ದ ಡಯಾಗ್ರಾಮ್ ಫಾರ್ VCIS. VCIS ಇದು ಡಯಾಗ್ರಾಮ್. ಸೊ ಡಯಾಗ್ರಾಮ್ ಫಾರ್ VCIS is as shown in the figure ಅಂತ ಹೇಳ್ಬಿಟ್ಟು ಏನ್ ಬರೀತೀರಾ? You have to write guys, that is nothing but this part, that is figure 19.2a ಇಂದ practical load resistance ತನಕ ಬರೀತೀರಾ. This is for VCIS guys. I hope you got it. Good. Okay, so next, ಸೊ ಇದನ್ನ ನೀವು ನೋಟ್ಸ್ ಮಾಡ್ಕೋಬೇಕು. ನಾನು ಮತ್ತೆ ಹೇಳ್ತಾ ಇರ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಇದನ್ನ ಮ್ಯಾಮ್ ನೋಟ್ಸ್ ಮಾಡ್ಕೊಳ್ಳಿ ತುಂಬಾ ಸಲ ಹೇಳ್ತಾರೆ ಅಂತ. ಮಾಡ್ಕೊಳ್ಳೇಬೇಕು ಗೈಸ್, ಬಿಕಾಸ್ ನಾನು ಯಾವುದೇ ತರ ರೈಟ್ ಅಪ್ ಏನು ರೆಡಿ ಮಾಡಿಲ್ಲ. ಅಂಡ್ ಇದನ್ನೇ ತೋರಿಸಿ ನಿಮ್ಗೆ ಅರ್ಥ ಮಾಡ್ಸೋಣ ಏನ್ ಬರಿಬೇಕು ಏನ್ ಬರಿಬಾರ್ದು ಅಂತ. ಸೊ ಅದಕ್ಕೆ ದಯವಿಟ್ಟು ನಾ ಕೆಲವೊಂದು ಮ್ಯಾಟರ್ ಹೇಳೋದನ್ನ ನೋಟ್ಸ್ ಮಾಡ್ಕೊಂಬಿಡಿ ಗೈಸ್, ಇಟ್ಸ್ ಬೆಟರ್.
ಹೌದಾ? ಸೊ ನಿಮ್ಮ ಹತ್ರನೂ ಇರುತ್ತೆ ಅಲ್ವಾ? ಸೊ ತಿರ್ಗಾ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ಕೂರೋದಕ್ಕಿಂತ ಒಂದ್ ಕಡೆ ನೀಟಾಗಿ ಒಂದ್ಸತಿ ಕೇಳಿಸ್ಕೊಂಡು ನೀವು ಬರ್ದಿಟ್ಕೊಂತು ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಫಾಲೋ ದ ಸೇಮ್ ಗೈಸ್. ಹೌದಾ? ಗುಡ್. ಓಕೆ. ಸೊ ದೆನ್ ಯು ಹ್ಯಾವ್ current controlled current source ICIS, fourth Roman number ICIS. So ICIS, ICIS, that is current controlled current source, is a type of negative feedback wherein an input current is amplified to get a larger output current. What is that? A current controlled current source is a type of negative feedback wherein an input current is amplified to get a larger output current. So ನನ್ನ ಪೆನ್ಸಿಲ್ ನ ಯಾವ ಲೈನ್ ಓದ್ತಾ ಇದೀನಿ ಅಲ್ಲಿ ಮೂವ್ ಆಗ್ತಾ ಇರುತ್ತೆ, ನೀವು ಅದನ್ನು ಗಮನ ಇಡಬೇಕಾಗುತ್ತೆ. ಫೈನ್. ಓಕೆ. And an ICIS is an ideal current amplifier because it has a stabilized current gain, zero input impedance and zero output impedance, infinite output impedance. ಇದೊಂದು ಪಾಯಿಂಟ್. ಸೊ ಇವಾಗ ನೀವು ಇದರಲ್ಲಿ ಏನ್ ಗಮನ ಇಟ್ಟು ನೋಡ್ಬೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು, ಸೊ ದಿಸ್ ಇಸ್ ಇದು ದಟ್ ಇಸ್ ವೋಲ್ಟೇಜ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್ ಅಂಡ್ ಕರೆಂಟ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ ಎರಡು ಸ್ವಲ್ಪ ಸೇಮ್ ಇದೆ, ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅಂಡ್ ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸು ವೋಲ್ಟೇಜ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾವ ತರ? ಇಲ್ಲಿ ನೋಡಿ, ಇಲ್ಲೇನೋ ಇನ್ಪುಟ್ ಕರೆಂಟ್ ಕಂಟ್ರೋಲ್ಸ್ ಅಂಡ್ ಔಟ್ಪುಟ್ ವೋಲ್ಟೇಜ್, ಇಲ್ಲೇನೋ ಇನ್ಪುಟ್ ವೋಲ್ಟೇಜ್ ಕಂಟ್ರೋಲ್ಸ್ ಅಂಡ್ ಔಟ್ಪುಟ್ ಕರೆಂಟ್. ಸೊ ಹಾಗಾಗಿ ನೀವು ಸಿಂಪಲ್ ಆಗಿ ವ್ಯತ್ಯಾಸ ಮಾಡ್ಕೊಂಡು ಯು ಕ್ಯಾನ್ ಡೂ ಥಿಂಗ್ಸ್ ಗೈಸ್. ಫೈನ್. ಓಕೆನಾ? ಸೊ ಈಗ ಇದಾಯ್ತಲ್ವಾ ಕರೆಂಟ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್. ವಾಟ್ ಐ ಟೋಲ್ಡ್ ಯು, current controlled current source is a type of negative feedback wherein an input current is amplified to get a larger output current, and an ICIS is an ideal current amplifier because it has a stabilized current gain, zero impedance and infinite output impedance. So that's all. So idadmele come to the diagram guys. This is what is the diagram that you're going to get, and ee ಒಂದು diagram na you need to write the diagram is shown anta helbitu for ICIS. Then you are going to write from figure 19.2b to practical load resistance ಇಲ್ಲಿ ತನಕ ಬರೆದ್ರಾ. This is for ICIS guys. ಇಷ್ಟನ್ನ ನೀವು ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ತು ಅಂದ್ರೆ you will get for sure 10 marks ಖಂಡಿತ ಬರುತ್ತೆ. ಇದನ್ನ ತುಂಬಾ ಸಿಂಪಲ್ ಕ್ವಶನ್ ಏನಾದ್ರೂ ಕನ್ಸಿಡರ್ ತಗೊಂಡ್ರೆ, ತುಂಬಾ ಸಿಂಪಲ್ ಆಗಿ ಕೊಡೋಣ ಮಕ್ಕಳಿಗೆ ಅಂತ ಗಣನೆಗೆ ಏನಾದ್ರು ತಗೊಂತು ಅಂದ್ರೆ this is what is the simple question that they can give you for exam. Explain the four types of negative feedback with the neat labeled diagrams, because each and every type of feedback amplifier has a diagram guys. That is very fine. I hope you got it. Okay, so this is the first question that you get. ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ ನೋಟ್ಸ್ ಅಲ್ಲಿ ನೀವು ಲಿಸ್ಟ್ ಮಾಡಿಲ್ಲ ಅಂದ್ರೆ ಮತ್ತೆ ನನ್ನ ವಿಡಿಯೋ ಓಪನ್ ಮಾಡಬೇಕಾಗುತ್ತೆ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಗೈಸ್. ಒಂದ್ಸಲ ನೋಟ್ಸ್ ಮಾಡ್ಕೊಳ್ಳಿ, ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಫೈನ್. ಈಗ ನೆಕ್ಸ್ಟ್ ಟಾಪಿಕ್ ಯಾವುದು? ಫಸ್ಟ್ ಇದು ಕ್ಲಿಯರ್ ಆಯ್ತು ನಮಗೆ. ಈಗ VCVS ವೋಲ್ಟೇಜ್ ಗೇನ್ ಬರ್ತೀವಿ. ಸೊ ನಾವು ಲೆಟ್ಸ್ ಕಮ್ ಟು ದಿಸ್ ಟಾಪಿಕ್. ಈ ಟಾಪಿಕ್ ಇಂದ ಏನ್ ಕ್ವಶನ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಯು ವಿಲ್ ಗೆಟ್ ಎಕ್ಸ್ಪ್ಲೈನ್ ದ VCVS ವೋಲ್ಟೇಜ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂತಾನು ಕೇಳಬಹುದು, ಅಥವಾ ಡಿಸ್ಕಸ್ VCVS ವೋಲ್ಟೇಜ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳ್ಬೋದು. ಇಲ್ಲ ಅಂತಂದ್ರೆ he'll ask you to explain VCVS voltage gain and find out the exact closed loop voltage gain and loop gain and ideal closed loop voltage gain and using the ideal equation. ಇದು ಹೇಳ್ತೀನಿ ಏನು ಅಂತ. ಸೊ ಇದು ಸ್ವಲ್ಪ ಬೇರೆ ಇದೆ. ಓಕೆನಾ? ಫೈನ್. ಇಷ್ಟೇ ಕೇಳ್ತಾರೆ. ಹೆಂಗ್ ಕೇಳ್ತಾರೆ? ಸೊ he'll ask you to find out the he'll ask you the questions that he asks you from VCVS voltage gain as explain the VCVS voltage gain with a neat label diagram or discuss the VCVS voltage gain. ಅದು ಕೇಳಿದಾಗ ಡಯಾಗ್ರಾಮ್ ಇಂದ ಹಿಡಿದು ಎಲ್ಲಾನು ಬರೀಬೇಕಾಗುತ್ತೆ. If you get a question on discuss, so he need not to mention any what I can say diagram ಅಂತ ಮೆನ್ಷನ್ ಮಾಡೋ ಹಂಗೆ ಇಲ್ಲ. ಡಿಸ್ಕಸ್ ಅಂತ ಬರದ್ಮೇಲೆ ಮುಗ್ದೋಯ್ತು. ಡಿಸ್ಕಸ್ includes the diagram, working, application, advantage and disadvantage. If all the things are present, ಎಲ್ಲಾನು ಇನ್ಕ್ಲೂಡ್ ಇರುತ್ತೆ. ಆಯ್ತಾ? ಇಷ್ಟು ಇನ್ಕ್ಲೂಡ್ ಇರುತ್ತೆ. ಅದು ನಿಮ್ಮ ಟಾಪಿಕ್ ಗೆ ಸಂಬಂಧಪಟ್ಟಂತೆ ಹೋಗುತ್ತೆ. ಇಫ್ ಯರ್ ಟಾಪಿಕ್ ಹ್ಯಾಸ್ ಸೇ ಕನ್ಸ್ಟ್ರಕ್ಷನ್, ವರ್ಕಿಂಗ್, ಅಪ್ಲಿಕೇಶನ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಅಷ್ಟೂನು ಇರುತ್ತೆ. ಇಲ್ಲ ನಿಮ್ಮ ಟಾಪಿಕ್ ಅಲ್ಲಿ ಅಡ್ವಾಂಟೇಜ್ ಇಲ್ಲ ಡಿಸ್ಅಡ್ವಾಂಟೇಜ್ ಇಲ್ವಾ? ಬೇಡ. ನಿಮ್ಮ ಟಾಪಿಕ್ ಅಲ್ಲಿ ಡಯಾಗ್ರಾಮ್ ಇದೆಯಾ, ವರ್ಕಿಂಗ್ ಇದೆಯಾ, ನಿಮ್ಮ ಟಾಪಿಕ್ ಅಲ್ಲಿ ಅಪ್ಲಿಕೇಶನ್ ಇದೆಯಾ, ನಿಮ್ಮ ಟಾಪಿಕ್ ಅಲ್ಲಿ ಏನಾದ್ರು ಡಿರೈವೇಶನ್ ಇದರ ಸಂಬಂಧಪಟ್ಟಂತೆ, ಸೊ ಅಷ್ಟನ್ನು ಬರೀಬೇಕಾಗುತ್ತೆ. ಡಿಸ್ಕಸ್ ಅಂದ್ರೆ ಆನ್ ದ ಹೋಲ್ ಯು ಹ್ಯಾವ್ ಟು ರೈಟ್ ಎವ್ರಿಥಿಂಗ್ ವಾಟ್ ಎವರ್ ಇಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಸೊ ದಟ್ ಇಸ್ ಅ ಸಿಂಪಲ್ ಆಗಿ ಡಿಸ್ಕಸ್ ಅಂತ ಕೊಡ್ತಾರೆ. ಯಾರು ಇಷ್ಟು ಲೆಂತಿಯ ಕ್ವಶನ್ಸ್ ಮಾಡೋದೇ ಇಲ್ಲ ಇವತ್ತು. ಯು ಹ್ಯಾವ್ ಸೀನ್ ಇಟ್ ರೈಟ್? ಓಕೆ. ಸೊ ಆ ತರ ಕೇಳ್ತಾರೆ. ಅಂಡ್ he'll also ask you explain the VCVS voltage gain and find out the closed loop voltage, exact closed loop voltage gain and the loop gain and ideal closed loop voltage gain. Equations for this 3 ಕೇಳ್ತಾರೆ. ಕ್ವಶನ್ ಅಲ್ಲೇ ಮೆನ್ಷನ್ ಮಾಡ್ತಾರೆ. ಫೈಂಡ್ ಔಟ್ ದ equation for exact closed loop voltage gain and loop gain and ideal closed loop voltage gain. Okay, yeah.
ಸೊ ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋ ಮ್ಯಾಥಮೆಟಿಕಲ್ ಡಿರೈವೇಶನ್ ಅಂತ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೋಬಹುದು. ನೋ ಮ್ಯಾಥಮೆಟಿಕಲ್ ಡಿರೈವೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಥಮೆಟಿಕಲ್ ಡಿರೈವೇಶನ್ಸ್ ಆಕ್ಚುಲಿ ಯಾವುದು ಇಲ್ಲ, ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಹಿಸ್ ಜಸ್ಟ್ ರಿಟರ್ನ್ ಫ್ಯೂ ಆಫ್ ದ ಈಕ್ವೇಶನ್ಸ್. ಆಯ್ತಾ, ಕೆಲವೊಂದಿಷ್ಟು ಸಿಂಪಲ್ ಡಿರೈವೇಶನ್ಸ್ ಅನ್ನ ಬರ್ದಿದ್ದಾರೆ ಇದ್ರ ಕೆಳಗಡೆ. ಸೊ ಇವನ್ನೆಲ್ಲಾನು ನೀವು ಮಾಡ್ಲೇಬೇಕಾಗುತ್ತೆ ಗೈಸ್. ಓಕೆ, ಹ್ಯಾವ್ ಟು ರೈಟ್ ಆಲ್ ದಿಸ್. ಆಯ್ತಾ, ನಿಮ್ಮ ನೋಟ್ಸ್ ಅಲ್ಲಿ ಇದನ್ನ ಬರ್ದಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ನೀವು ಮಾಡ್ಲೇಬೇಕಾಗುತ್ತೆ, ಅವ್ರು ಕೊಟ್ಟಿದ್ದಾರೆ ಅಷ್ಟೇ, ಬಟ್ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ರಿಟರ್ನ್. ಓಕೆ, ಸೊ ಈಗ ಏನ್ ಬರೀಬೇಕು ಅಂತ ಹೇಳಿದ್ರೆ, ಸೊ VCVS ವೋಲ್ಟೇಜ್ ಗೇನ್ ಗೆ ಸಂಬಂಧಪಟ್ಟಂತೆ ಗೋಯಿಂಗ್ ಟು ರೈಟ್ ದ ಡಯಾಗ್ರಾಮ್. This is the diagram, guys. Okay, this is the diagram, and see here. Yeah, in this section we want to re-examine the non-inverting amplifier and dive what I can say, delve more deeply into its voltage gain. Howda? So ivaga ನಾವು VCVS what I can say diagram idu. This is the VCVS diagram. ಇವಾಗ ಅವರು ಏನ್ ಮಾಡ್ತಿದ್ದಾರೆ, they are going to write the VCVS diagram in terms of non-inverting amplifier. ಇದು ನಾರ್ಮಲ್ ಡಯಾಗ್ರಾಮ್, ಜಸ್ಟ್ ಒಂದು ಬ್ಲಾಕ್ ಡಯಾಗ್ರಾಮ್ ಕೈಂಡ್ ಆಫ್ ಥಿಂಗ್, ಬಾಕ್ಸ್ ತರ ಮಾಡಿದ್ದಾರೆ. ಬಟ್ ಅದನ್ನ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಗೂ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಡಯಾಗ್ರಾಮ್ ಇಸ್ ದಿಸ್ ಗೈಸ್. ದಿಸ್ ಇಸ್ ಅ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಡಯಾಗ್ರಾಮ್ ವಿತ್ ರೆಸ್ಪೆಕ್ಟ್ ಟು VCVS ಆಂಪ್ಲಿಫೈರ್. ಸೊ ಇವಾಗ ಈ ನಾನ್ ಇನ್ವರ್ಟಿಂಗ್ ಡಯಾಗ್ರಾಮ್ ಆಫ್ VCVS ಆಂಪ್ಲಿಫೈರ್ ದಕ್ಕೆ is going to find the exact closed loop voltage gain, loop gain and ideal closed loop voltage gain. ಈಗ ಇನ್ನೊಂದು ಕ್ವೆಶ್ಚನ್ ಏನ್ ತರ ಫ್ರೇಮ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಕನ್ಸಿಡರ್ ದ what I can say, the non-inverting amplifier diagram of considering the non-inverting amplifier diagram of a VCVS voltage gain, find out the exact closed loop voltage gain, loop gain and ideal closed loop voltage gain. Okay, so consider a non-inverting amplifier diagram for a VCVS, that is voltage controlled voltage source. Find out the exact closed loop voltage gain, loop gain and ideal closed loop voltage gain. Okay, this is what is supposed to do. So ee tara ಒಂದು ಕ್ವೆಶ್ಚನ್ ಅನ್ನ ಕೇಳ್ತಾರೆ. ಅವಾಗ ಏನ್ ಮಾಡಬೇಕು, write this diagram and say that this diagram is a non-inverting amplifier diagram of a VCVS amplifier, and you need to write first the exact closed loop voltage gain ಅಂತ ಹೆಡ್ಲೈನ್ ಬರೆದು ನೀವೇನ್ ಮಾಡಬೇಕು, ಈ ಫಿಗರ್ 19.3 ಇಂದ ಇಲ್ಲಿ ತನಕನೂ ಬರಿಬೇಕಾಗುತ್ತೆ. ತುಂಬಾ ಚಿಕ್ಕದಿದೆ ಗೈಸ್, ಅವರು ತುಂಬಾ ಸಿಂಪ್ಲಿಫೈಡ್ ಆಗಿ ಕೊಟ್ಟಿದ್ದಾರೆ. ಇಷ್ಟನ್ನು ಬರಿಬೇಕಾಗುತ್ತೆ, ಇಷ್ಟನ್ನು ಎಕ್ಸ್ಪೆಕ್ಟೆಡ್ ಅವರು ಕೇಳೇ ಇದು, ಅವ್ರಿಗೆ ಇದೆಲ್ಲ ಬೇಕೇ ಬೇಕಾಗುತ್ತೆ ಇವಾಲ್ಯೂಯೇಟರ್ಗೆ. ಸೊ ಅಷ್ಟೊಂದು ಬರೀತೀರಾ. ದೆನ್ ರೈಟ್ ದ ಹೆಡ್ಲೈನ್, ಸೇ ವೋಲ್ಟೇಜ್ ಗೇನ್, ಅಂಡ್ ದೆನ್ ರೈಟ್ ದಿಸ್ ಪರ್ಟಿಕ್ಯುಲರ್ ಟಿಲ್ ಹಿಯರ್, and what I can say, then write the ideal closed loop voltage gain, start from here and write it till here. ಹೌದಾ, ಇಷ್ಟನ್ನು ಬರೀಲೇಬೇಕಾಗುತ್ತೆ. ದೇ ರಿಕ್ವೈರ್ ಇಟ್. ಆಯ್ತಾ, ದೇ ರಿಕ್ವೈರ್ ಇಟ್. ಬೇಕಾದ್ರೆ ಇದ್ರಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ ಇಲ್ಲ, ಎಲ್ಲ ಬೇಕು ಗೈಸ್, ಎಲ್ಲ ಬೇಕು. ಸೊ ಎಲ್ಲಾನು ಬರೀತೀರಾ ಅಂತೆ. ಓಕೆ, ಸೊ ಯಾವ ತರ ಕ್ವಶನ್ ಕೊಟ್ರು ಕೂಡ ನೀವೇನ್ ಮಾಡ್ಬೇಕಾಗುತ್ತೆ, ಸೊ ಎಕ್ಸ್ಪ್ಲೈನ್ ದ VCVS voltage gain with a neat label diagram ಅಂತ ಏನಾದ್ರು ಕೇಳಿದ್ರೆ, ಡಿಸ್ಕಸ್ ಅಥವಾ ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ, ನೀವು ಅದಕ್ಕೂ ಕೂಡ ನನಗೆ ಏನ್ ಹೇಳಿದ್ನೋ ಹಂಗೆ ಬರೀಬೇಕಾಗುತ್ತೆ. You need to write the diagram of VCVS voltage gain. You need to write the exact closed loop voltage gain, ಅದರದ್ದು ಡಿರೈವೇಶನ್, ಮತ್ತೆ ಲೂಪ್ ಗೇನ್ ಅದರದ್ದು ಡಿರೈವೇಶನ್, and this part, and ideal closed loop voltage gain ಅದರದ್ದು ಒಂದು ಡಿರೈವೇಶನ್ ಬರೀಬೇಕಾಗುತ್ತೆ till here, whatever is written. Fine. ಸೊ ಯೂಸಿಂಗ್ ದ ಐಡಿಯಲ್ ಈಕ್ವೇಶನ್ ಅಂತ ಹೇಳಿದ್ರೆ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇದನ್ನ ಅಷ್ಟ ಕನ್ಸಿಡರೇಷನ್ ತಗೋಬೇಡಿ. ಸೊ ಏನಕ್ಕೆ ಕನ್ಸಿಡರೇಷನ್ ತಗೋಬೇಡಿ ಏನಕ್ಕೆ ಅಂತ ಹೇಳಿದ್ರೆ, ಸೊ ಇಲ್ಲೊಂದು 19.4 ಈಕ್ವೇಶನ್ ಇದೆ. ಸೊ ದಿಸ್ ಇಸ್ ಎ 19.4 ಈಕ್ವೇಶನ್. ಈ 19.4 ಈಕ್ವೇಶನ್ ಅವರು ಕನ್ಸಿಡರೇಷನ್ ಗೆ ತಗೊಂಡು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ದೇ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ what I can say, they're going to find out the AV. ಇದನ್ನ ಅವರು AV find out ಮಾಡ್ತಾ ಇದ್ದಾರೆ. ಓಕೆನಾ, they are going to find the AV, right? So by using that equation. So ಇದನ್ನ ಅಷ್ಟು ಇಂಪಾರ್ಟೆನ್ಸ್ ಬರಲ್ಲ, ನಿಮ್ಗೆ ಬರುವಂತದ್ದೇ ಐಡಿಯಲ್ ಕ್ಲೋಸ್ಡ್ ಲೂಪ್ ವೋಲ್ಟೇಜ್ ಗೇನ್, ಲೂಪ್ ಗೇನ್ ಅಂಡ್ ಎಕ್ಸಾಕ್ಟ್ ಕ್ಲೋಸ್ಡ್ ಲೂಪ್ ವೋಲ್ಟೇಜ್ ಗೇನ್. ಇಷ್ಟನ್ನು ಬರೀಬೇಕು. ಫಸ್ಟ್ ಡಯಾಗ್ರಾಮ್, then this guys, and then this one. ಫೈನ್. ಇಷ್ಟು ನೀಟಾಗಿ ಬರೆದ್ರೆ ಖಂಡಿತ 10 on 10 ಸಿಗುತ್ತೆ. 10ಗೆ ಕೊಡುವಂಥದ್ದೆಲ್ಲಾನು ಆಲ್ಮೋಸ್ಟ್ ಅವ್ರೇನು ಸಪ್ರೇಟ್ ಆಗಿ ಮಾಡಲ್ಲ. ಸಪ್ರೇಟ್ ಆಗಿ ನಿಮಗೆ 4-5 ಕೊಟ್ರೆ 20 ಮಾರ್ಕ್ಸ್ ಸ್ಯಾಟಿಸ್ಫೈ ಮಾಡ್ಬೇಕಲ್ಲ ಒಂದು ಕ್ವಶನ್ಗೆ. ಸೊ 10ಗೆ ಕೊಡುವಂಥದ್ದು ಗೈಸ್. ಓಕೆನಾ, 10 or 8 ಆಯ್ತಾ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ಸ್ ನ ದಯವಿಟ್ಟು ಮಿಸ್ ಮಾಡಬೇಡಿ. ಇಲ್ಲಿರೋಂಥ ಪ್ರತಿಯೊಂದು ಟಾಪಿಕ್ಗೂ ಪ್ರಾಬ್ಲಮ್ಸ್ ಇದೆ, ಅಟ್ಯಾಚ್ ಆಗಿದೆ. ಪ್ರಾಬ್ಲಮ್ಸ್ ನ ದಯವಿಟ್ಟು ಮಿಸ್ ಮಾಡಬೇಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಎಲ್ಲಾ ಪ್ರಾಬ್ಲಮ್ ವರ್ಕ್ಔಟ್ ಮಾಡಿ, ಅಥವಾ ನಿಮ್ಮ ಕಾಲೇಜ್ ನಲ್ಲಿ ಯಾವ್ದಾದ್ರು ಮಾಡಿಸಿತ್ತು ಅಂದ್ರೆ ಅದನ್ನ ವರ್ಕ್ಔಟ್ ಮಾಡಿ. ಪ್ರಾಬ್ಲಮ್ಸ್ ಏನ್ ಮಾಡ್ಬೇಕು ಅಂದ್ರೆ
ಒಂದು ಪ್ರಾಬ್ಲಮ್ನ ನೋಡ್ಕೊಳ್ಳಿ, ಅದನ್ನ ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ, ಐಡಿಯಾ ಇಟ್ಕೊಳ್ಳಿ, ಅದನ್ನೇ ಅಪ್ಲೈ ಮಾಡಿ, ಬೇರೇನೂ ಬೇಡ. ಓಕೆನಾ? ಅಂಡ್ ಅದರ್ VCVS ಈಕ್ವೇಶನ್ಗೆ ನಾನು ಬರ್ತೀನಿ. ಸೊ ಅದರ್ VCVS ಈಕ್ವೇಶನ್ ಅಲ್ಲಿ ಯು ಹ್ಯಾವ್ ಎಷ್ಟಿದೆ ನೋಡಿ ಗೈಸ್, ಇಷ್ಟೊಂದಿದೆ ಅದರ್ VCVS ಈಕ್ವೇಶನ್ಗೆ ಸಂಬಂಧಪಟ್ಟಂತೆ. ಸೊ ಅದರ್ VCVS ಈಕ್ವೇಶನ್ಸ್ಗೆ ಸಂಬಂಧಪಟ್ಟಂತೆ ಏನೇನಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನೆಗೆಟಿವ್ ಫೀಡ್ಬ್ಯಾಕ್ has a creative effect on flaws or shortcomings of an amplifier, whether it is made up of phases or discrete component. For instance, an open loop voltage gain may have wide variations from one op amp to the next. Negative feedback stabilizes the voltage gain, that's almost eliminate the internal op amp variation and make the closed loop voltage gain dependent primarily on external resistances. Since these resistances can be precision resistors with very low temperature coefficient, the closed loop voltage gain become ultra stable. And similarly, negative feedback in a VCVS amplifier increase the input impedance, decrease the output impedance, and reduces any non-linear distortion of the amplifier signal. In this section, we'll find out just how much improvement occurs with negative feedback. ಒಂದು ನೆಗೆಟಿವ್ ಫೀಡ್ಬ್ಯಾಕ್ ನಲ್ಲಿ ಎಷ್ಟು ಒಂದು ಇಂಪ್ರೂವೈಸೇಷನ್ ಆಗುತ್ತೆ ಅಂತ ಚೆಕ್ ಮಾಡ್ತಿದಾರಂತೆ. And for that they are going to find out the gain stability first. So gain stability find out ಮಾಡ್ತಿದ್ದಾರೆ. And closed loop what I can say the input impedance ನ ತಗೊಳ್ತಾ ಇದ್ದಾರೆ ಆಯ್ತಾ. So and then they are going to find out the closed loop output impedance. Okay na, closed loop output impedance, and they are going to tell you about non-linear distortion, and they are going to tell you about the discrete negative feedback amplifier. ಇಷ್ಟನ್ನ ಹೇಳ್ತಾ ಇದ್ದಾರೆ ಗೈಸ್. ಸೊ ಇವಾಗ ನಿಮ್ಗೆ ಏನ್ ಕ್ವಶನ್ ಬರ್ಬೋದು ಅದರ್ VCVS ಈಕ್ವೇಶನ್ ಇಂದ ಅಂತಂದ್ರೆ ಪಾಸಿಬಲ್ ಕ್ವಶನ್ಸ್ ಹೇಳ್ತಾ ಇದೀನಿ ಆಯ್ತಾ. ಸೊ ಪಾಸಿಬಲ್ ಕ್ವಶನ್ಸ್ ಹೇಳ್ತಾ ಇದೀನಿ, ತುಂಬಾ ಲೆಂತಿ ಇದೆ. ಸೊ ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇಫ್ ಯು ಕ್ಯಾನ್ ಸಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಓಕೆ. ಸೊ ಗೇನ್ ಸ್ಟೆಬಿಲಿಟಿ ಅನ್ನೋಂಥದಕ್ಕೆ ಯಾವುದೇ ಡಯಾಗ್ರಾಮ್ ಲಿಂಕ್ ಆಗಿಲ್ಲ, ಗೇನ್ ಸ್ಟೆಬಿಲಿಟಿನ ಸ್ವಂತವಾಗಿ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ಚಿಕ್ಕ ಕ್ವಶನ್ ಆಗುತ್ತೆ. ಗೇನ್ ಸ್ಟೆಬಿಲಿಟಿನ ಸಪ್ರೇಟ್ ಆಗಿ ತಗೊಳ್ತೀನಿ ಅಂದ್ರೆ, ಅಂಡ್ ಹಿಯರ್ ಯು ಕ್ಯಾನ್ ಸಿ ದಟ್ ದರ್ ಇಸ್ ಅ ಕ್ಲೋಸ್ಡ್ ಲೂಪ್ ಇನ್ಪುಟ್ ಇಂಪಿಡೆನ್ಸ್ ಅಂಡ್ ಕ್ಲೋಸ್ಡ್ ಲೂಪ್ ಔಟ್ಪುಟ್ ಇಂಪಿಡೆನ್ಸ್ ಆಯ್ತಾ. ಅದಕ್ಕೆ ಏನ್ ಮಾಡಿದ್ದಾರೆ 19.5A ಡಯಾಗ್ರಾಮ್ ಅನ್ನ ತಗೊಂಡಿದ್ದಾರೆ. ದಿಸ್ ಡಯಾಗ್ರಾಮ್ ದೇ ಹ್ಯಾವ್ ಟೇಕನ್ ಅಪ್ ಇಂಟು ಕನ್ಸಿಡರೇಷನ್. ಹೌದಾ, ದಿಸ್ ಡಯಾಗ್ರಾಮ್ ಇಸ್ ನಥಿಂಗ್ ಬಟ್ 19.5A ಡಯಾಗ್ರಾಮ್ ಅನ್ನ ತಗೊಂಡಿದ್ದಾರೆ. So yeah, okay, just a minute guys. Okay, so this diagram is also the same diagram as seen. So EN diagram is 19.5A. This diagram is nothing but what I can say the same diagram that we saw with respect to VCVS amplifier. This same diagram only we saw guys, ಇದೇ diagram. ಸೊ ಇವಾಗ ಏನ್ ಮಾಡ್ತಾ ಇದಾರೆ, ಈ ಡಯಾಗ್ರಾಮ್ಗೆ ಅವ್ರು ಏನ್ ಮಾಡ್ತಾ ಇದಾರೆ, ಕ್ಲೋಸ್ಡ್ ಲೂಪ್ ಇನ್ಪುಟ್ ಇಂಪಿಡೆನ್ಸ್ ನ ಫೈಂಡ್ ಔಟ್ ಮಾಡ್ತಾ ಇದಾರೆ ಅಂಡ್ ಕ್ಲೋಸ್ಡ್ ಲೂಪ್ ಔಟ್ಪುಟ್ ಇಂಪಿಡೆನ್ಸ್ ನ ಫೈಂಡ್ ಔಟ್ ಮಾಡ್ತಾ ಇದಾರೆ. ಮತ್ತೆ ಒನ್ಸ್ ಅಗೇನ್ ಯಾವ ತರ ಕ್ವಶನ್ ಅರೈಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಕನ್ಸಿಡರ್ ಎ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಡಯಾಗ್ರಾಮ್. So by using that non-inverting amplifier diagram, find out the closed loop input impedance and find out the closed loop output impedance. ಅವಾಗ ಏನ್ ಮಾಡ್ಬೇಕಾಗುತ್ತೆ, you need to write this diagram and then you need to explain the closed loop input impedance from here till here. ನೀವೇನ್ ಮಾಡ್ತೀರಾ ಅಂದ್ರೆ you need to write it as simple and neat manner. ಇಲ್ಲಿಂದ ಇಲ್ಲಿ ತನಕ ತುಂಬಾ ಇಂಪಾರ್ಟೆಂಟ್. ಸೊ ಒಂದು ಸಿಸ್ಟಮ್ಯಾಟಿಕ್ ಅಂಡ್ ನೀಟ್ ಆಗಿ ಬರ್ಕೊಂಡು ಹೋಗ್ತೀರಾ and you will write the closed loop output impedance from here till here ಆಯ್ತಾ. ಅವರು ಈ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಡಯಾಗ್ರಾಮ್ಗೆನೆ he'll ask you to find out the closed input impedance and closed output impedance. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಕ್ಲೋಸ್ಡ್ ಲೂಪ್ ಇನ್ಪುಟ್ ಇಂಪಿಡೆನ್ಸ್ ಅಂತ ಈ ಡಯಾಗ್ರಾಮ್ ಬರೆದು ಕ್ಲೋಸ್ಡ್ ಲೂಪ್ ಇನ್ಪುಟ್ ಇಂಪಿಡೆನ್ಸ್ ಅಂತ ಹೇಳಿ you need to write this particular starting from here and ending till here ಇಷ್ಟನ್ನ ಬರೀತೀರಾ. and then come to closed loop output impedance, you start from here and write till here, right? So this is what is you do. and ನಿಮಗೆ ಎಕ್ಸ್ಟ್ರಾ ಏನೇನಿದೆ ಅಂತ ಹೇಳಿದ್ರೆ, see this diagram is non-linear distortion diagram guys, B diagram ಆಯ್ತಾ. this B diagram is non-linear distortion diagram. so non-linear distortion diagram ಗೆ ಏನು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. so if he asks you to explain non-linear distortion, what I can say with respect to the VCVS ಅಂತ ಹೇಳಿದ್ರೆ, so what is that you're supposed to do is you're going to write this diagram. ಈ diagram ಅನ್ನ ಬರಿಬೇಕಾಗುತ್ತೆ. after you write this diagram, so you are going to this diagram, that is this one. you are going to start from here and what I can say
ರೈಟ್ ಟಿಲ್ ಹಿಯರ್, ಇಲ್ಲಿಂದ ಇಲ್ಲಿ ತನಕನೂ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಬರೀಬೇಕಾಗತ್ತೆ, ಅದನ್ನೇನೋ ನಾನು ಹೇಳೋದಿಕ್ಕಾಗಲ್ಲ. ಸೊ ಇಲ್ಲಿಂದ ಇಲ್ಲಿ ತನಕ ನಿಮ್ಮ ಕಂಟೆಂಟ್ ಇರೋದು. ನಿಮ್ಮ ಒಂದು ನೋಟ್ಸ್ ಏನಿದೆಯಲ್ಲ ಗೈಸ್, ನೋಟ್ಸ್ ಅಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ನೀಟಾಗಿ ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಇಲ್ಲಿ ಏನ್ ತೋರಿಸ್ತಾ ಇದೀನಿ ಅದನ್ನು ನೋಡ್ಕೊಂಡು ನೀವು ನೀಟಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಬರೀತೀರಾ ಅಂತೆ. ಸೊ ಐ ಜಸ್ಟ್ ಕೀಪ್ ದಿಸ್ ಫಾರ್ ಸಮ್ ಟೈಮ್. ಸೊ ಇದನ್ನ ನೀವು ನೀಟಾಗಿ ಸ್ಟಾಪ್ ಮಾಡಿಬಿಟ್ಟು ಆ ಜಾಗದಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ನಿಮ್ಮ ನೋಟ್ಸ್ಗೂ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಗೂ ಏನಿದೆ ಅಂತ ವೆರಿಫೈ ಮಾಡ್ಕೋಬಹುದು. ಹೌದಾ? ಓಕೆ. ಸೊ ಈಗ ನಾನು ಮಾತಾಡ್ತಾನೆ ಅಲ್ಲೇ ಇಟ್ಟಿದ್ದೆ. ಸೊ ಈಗ ಮತ್ತೆ ಇಲ್ಲಿಗೆ ಬರ್ತೀನಿ ಗೈಸ್. ಐ ವಿಲ್ ಕೀಪ್ ದಿಸ್ ಫಾರ್ ಸಮ್ ಟೈಮ್. ಓಕೆ. ಸೊ ಇಷ್ಟು ಟೈಮ್ ಇಟ್ಟಿದ್ದೀನಲ್ಲ, ಪಾಸ್ ಮಾಡ್ಕೊಳ್ಳಿ, ನಿಮ್ಮ ನೋಟ್ಸ್ಗೂ ಟೆಕ್ಸ್ಟ್ ಬುಕ್ಗೂ ಕಂಪೇರ್ ಮಾಡಿಕೊಂಡು ಜಸ್ಟ್ ಟೇಕ್ ಫ್ಯೂ ಆಫ್ ದ ಇಂಪಾರ್ಟೆಂಟ್ ಕಂಟೆಂಟ್ಸ್ ಅಂಡ್ ಜಸ್ಟ್ ರೈಟ್ ಇಟ್ ಇನ್ ಯರ್ ಎಕ್ಸಾಮ್ಸ್, ರೈಟ್? ಬಟ್ ಈ ಕಂಟೆಂಟ್ ಇರಬೇಕು, ಬೇರೆ ಏನು ಇರೋ ಹಾಗಿಲ್ಲ. ಫೈನ್. ಫ್ರಮ್ ಹಿಯರ್ ಟಿಲ್ ಹಿಯರ್ ಓನ್ಲಿ ದ ಕಂಟೆಂಟ್ ಶುಡ್ ಬಿ ಫೈನ್. ಓಕೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಹಿ ಇಸ್ ಆಸ್ಕಿಂಗ್ ಯು ದ ಡಿಸ್ಕ್ರೀಟ್ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್. ಓಕೆ. ಸೊ ಯಾ. Okay, so discrete negative feedback amplifier. Okay, I hope we have a diagram out here. So no. Okay, so the discrete negative feedback amplifier in the yen keltare anta I don't have a idea kind of thing. So ಏನು ಅಂತ ಹೇಳಿದ್ರೆ ಇವೆಲ್ಲ ನಿಮ್ಮ ಒಂದು ಏನಂತ ಹೇಳ್ತಾರೆ, ಸೊ ಅದರ್ BCVS equation ಅಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಟಾಪಿಕ್ಸ್. ಸೊ ಇನ್ಕ್ಲೂಡ್ ಆಗಿರುವಂತಹ ಟಾಪಿಕ್ಸ್. ಸೊ ಹಾಗಾಗಿ ನಿಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಈ ಗೇನ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ ಹಿ ಮೈಟ್ ಆಸ್ಕ್ ಯು ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ಗೇನ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿ ಅಂತ ಕೇಳಬಹುದು ಒಂದು ಕ್ವಶನ್. ಅಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್, ದಟ್ ಇಸ್ discrete negative feedback amplifier. So he'll ask you discuss with respect to discrete negative feedback amplifier in detail ಅಂತ ಕೇಳಬಹುದು. ಅವಾಗ ಇಲ್ಲಿಂದ ಇಲ್ಲಿ ತನಕ ಬರೀತೀರಾ, ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ದ ಐಡಿಯಾ ಟಿಲ್ ಹಿಯರ್ ತನಕ ಬರೀತೀರಾ. ಓಕೆನಾ? Okay. And what I can say, if you consider with respect to the gain stability, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಬರೀತೀರಾ. ಓಕೆ. and for closed loop input and output impedance, I told you considering a negative, that is what I can say, the non-inverting amplifier diagram of VCVS, find out the closed loop input impedance and output impedance ಅಂತ ಕೇಳ್ತಾರೆ. ಸೊ ಅವಾಗ ನೀವು ಈ ಡಯಾಗ್ರಾಮ್ ನ ಬರೆದು ಕ್ಲೋಸ್ಡ್ ಲೂಪ್ ಇನ್ಪುಟ್ ಅಂಡ್ ಔಟ್ಪುಟ್ ಇಂಪಿಡೆನ್ಸ್ ಬರೀಬೇಕಾಗುತ್ತೆ. ಅಂಡ್ ಇಫ್ ಯು ಆಸ್ಕ್ ಯು ವಿತ್ ರೆಸ್ಪೆಕ್ಟ್ ಟು ನಾನ್ ಲೀನಿಯರ್ ಡಿಸ್ಟಾರ್ಷನ್ ಡಿಸ್ಕಸ್ ಮಾಡಿ ಕೇಳಿದಾಗ, write this diagram and what I can say, discuss with respect to non-linear distortion. Right? You need to discuss with respect to non-linear distortion. ಆಯ್ತಾ? ಇದು. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಯು ವಿಲ್ ಬಿ ಹ್ಯಾವಿಂಗ್ ದ ಪ್ರಾಬ್ಲಮ್ಸ್ ಆನ್ ದಿಸ್ ಪರ್ಟಿಕ್ಯುಲರ್. ಪ್ರಾಬ್ಲಮ್ಸ್ ಎಲ್ಲ ಮಾಡ್ಕೊಳ್ಳಿ, ಹೇಳಿದ್ದೀನಿ ಎಲ್ಲದಕ್ಕೂ ಪ್ರಾಬ್ಲಮ್ಸ್ ಇದೆ ಅಂತ. ಹೌದಾ? ಓಕೆ. ಸೊ ನಾವು ಲೆಟ್ಸ್ ಕಮ್ ಟು ICVS ಗೈಸ್. ICVS ಆಂಪ್ಲಿಫೈರ್ ಗೆ ಬರ್ತೀವಿ. ಸೊ ICVS ಆಂಪ್ಲಿಫೈರ್ ನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, so you need to take up this diagram of ICVS amplifier, this non-inverting ICVS amplifier. ಅವರು ಈಗ ನಾರ್ಮಲ್ ಡಯಾಗ್ರಾಮ್ ನ ಫಸ್ಟ್ ಇದರಲ್ಲಿ ತೋರಿಸ್ಕೊಟ್ಟಿದ್ರು, ದಟ್ ಇಸ್ ವಾಟ್ ಐ ಶೋಡ್ ಇನ್ ದ ವೆರಿ ಫಸ್ಟ್ ಬಿಗಿನಿಂಗ್. ಈಗ ಅದನ್ನ ಏನ್ ಮಾಡ್ತಿದ್ರೆ, ದೇ ಟ್ರೈಂಗ್ ಟು ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂಡ್ ಟ್ರೈಂಗ್ ಟು ಫೈಂಡ್ ಔಟ್ ಫ್ಯೂ ಆಫ್ ದ ಥಿಂಗ್ಸ್. ಹೌದಾ? ಅದೇ ತರ ಇದು ICVS ಆಂಪ್ಲಿಫೈರ್ ನಾನ್ ಇನ್ವರ್ಟಿಂಗ್ ಡಯಾಗ್ರಾಮ್. ಅಂಡ್ ಇದ್ರಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೊ ಔಟ್ಪುಟ್ ವೋಲ್ಟೇಜ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಸಿ ಹಿಯರ್ ದೇ ಹ್ಯಾವ್ ಟೋಲ್ಡ್ ಯು ವಾಟ್ ಇಸ್ ಅ ICVS amplifier. See figure 19.7 shows a trans-resistance amplifier. It has an input current and an output voltage. The ICVS amplifier is almost perfect current to voltage converter because it has zero input impedance and zero output impedance. So ಇದು ನಿಮ್ಮ ICVS amplifier ಗೆ ಸಂಬಂಧಪಟ್ಟಂತ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. and ಇಲ್ಲಿ ಔಟ್ಪುಟ್ ವೋಲ್ಟೇಜ್ ನ ಹೇಳಿದ್ದಾರೆ. and ಇಲ್ಲಿ ಏನ್ ಹೇಳಿದ್ದಾರೆ, ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂಡ್ ಔಟ್ಪುಟ್ ಇಂಪಿಡೆನ್ಸಸ್ ಹೇಳಿದ್ದಾರೆ, ಅಂಡ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಹೇಳಿದ್ದಾರೆ. ಸೊ ಏನ್ ಕ್ವಶನ್ ಬರ್ಬೋದು ಅಂತ ಹೇಳಿದ್ರೆ, ಏನ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಹಿಲ್ ಆಸ್ಕ್ ಯು ವಾಟ್ ಇಸ್ ದ ICVS amplifier, what is ICVS amplifier, discuss that in detail with a neat label diagram ಅಂತ ಕೇಳ್ಬೋದು. ಅವಾಗ ಇಲ್ಲೇನಿದೆ ನಾ ಮಾರ್ಕ್ ಮಾಡೋದಲ್ಲ, ಸಿ ದಿಸ್ ಒನ್ ಟಿಲ್ ಹಿಯರ್. ಇದರಲ್ಲಿ ICVS ಆಂಪ್ಲಿಫೈರ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅದನ್ನ ನೀವು ಫಸ್ಟ್ ಬರೆದು ಆಮೇಲೆ ಯು ಆರ್ ಗೋಯಿಂಗ್ ಟು ರೈಟ್ ದ ಡಯಾಗ್ರಾಮ್ ಆಫ್ ದ ICVS ಆಂಪ್ಲಿಫೈರ್ ಇಸ್ ಆಸ್ ಶೋನ್ ಅಂತ ಬರೆದು, ಅದಾದ್ಮೇಲೆ ಯು ಆರ್ ಗೋಯಿಂಗ್ ಟು ರೈಟ್ ದ ಔಟ್ಪುಟ್ ವೋಲ್ಟೇಜ್. ಸೊ ಔಟ್ಪುಟ್ ವೋಲ್ಟೇಜ್ ಬಗ್ಗೆ ಬರೀತೀರಾ, ಅಂಡ್ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂಡ್ ಔಟ್ಪುಟ್ ಇಂಪಿಡೆನ್ಸ್ ಬಗ್ಗೆ ಬರೀತೀರಾ, and the inverting amplifier ಬಗ್ಗೆ ಬರೀತೀರಾ. this is what is you write for ICVS. ICVS ಗೆ ಏನು ಕೇಳಲ್ಲ, what is an ICVS amplifier, discuss it in detail with a, explain with a neat label diagram ಅಂತ ಕೇಳ್ಬೋದು, or discuss ICVS amplifier with a neat label diagram ಅಂತ ಕೇಳ್ಬೋದು.
ಅಥವಾ having a consider a non-inverting amplifier of a ICVS. Non-inverting, what I can say, just a minute guys, I'll just tell you the question. So consider what I can say, the non-inverting, wait a minute guys, I'm very sorry for the distraction, please. Consider a non-inverting amplifier of an ICVS. So ICVS to non-inverting amplifier na consider ಮಾಡಿ. Considering that, you're going to find out the output voltage, that is the non-inverting input and output impedances and the inverting amplifier anta keltare. Considering the non-inverting amplifier diagram of an ICVS amplifier, find out the, what I can say, the output voltage, the non-inverting input and output impedances and the inverting amplifier anta kelbodu. Okay, so atara keldaga ನೀವು first you need to write the diagram of this particular ICVS amplifier, non-inverting amplifier diagram. Then you're going to write this output voltage anta headline bardu illinda illi tanka to write it here output voltage, and once again come to non-inverting input and output impedances anta bardu next illinda illi tanka baritira, and the inverting amplifier anta tagondu illinda illi tanka baritira. Don't think that ma'am ಎಲ್ಲಾನು ಬರೆಯಕ್ಕೆ ಹೇಳ್ತಿದ್ದಾರೆ ಅಂತ. ಎಲ್ಲಾನು ಇಂಪಾರ್ಟೆಂಟ್ ಗೈಸ್. ನೀವೇನ್ ಮಾಡ್ಬೇಕು ಅಂದ್ರೆ, ಇವಾಗ ನಾನು ಏನೇನ್ ಬರಿಬೇಕು ಏನ್ ಬರಿಬಾರ್ದು ಅಂತ ನಾನು ಅಷ್ಟಾಗಿ ಹೇಳಕ್ ಹೋಗಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್, ನಿಮ್ಮ ಮೆಟೀರಿಯಲ್ ಏನಿದೆ ಅದನ್ನ ನಿಮ್ಮ ಈ ಒಂದು ಪಾರ್ಟ್ಸ್ ಗೆಲ್ಲ ಕಂಪೇರ್ ಮಾಡ್ಕೊಂಡು ನೀವು ನೀಟಾಗಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ಕ್ಯಾನ್ ಜಸ್ಟ್ ವಾಟ್ ಐ ಕ್ಯಾನ್ ಸೇ ಜಸ್ಟ್ ಮೇಕ್ ಅ ನೋಟ್ಸ್ ಆಫ್ ಇಟ್ ಅಂಡ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್. ಆಯ್ತಾ? ಸೊ ನಿಮ್ಮ ಕಂಟೆಂಟ್ ಏನು ಇಷ್ಟೇ ಇರಬೇಕು. ಸೊ ಔಟ್ಪುಟ್ ವೋಲ್ಟೇಜ್ ಅಂತ ತೋರಿಸಿ ಏನ್ ಕಂಟೆಂಟ್ ಇದೆ ಅದೇ ಇರಬೇಕು, ಬೇರೆನೂ ಇರೋ ಹಾಗಿಲ್ಲ. ಸೊ ದಟ್ ಇಸ್ ವೈ I showed you this is what is here today. In that you try to filter and write, no problem. Okay, yeah. So next topic ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ಕೊಟ್ಟಿದ್ದಾರೆ, ಇನ್ವರ್ಟಿಂಗ್ ಆಂಪ್ಲಿಫೈರ್ ಒಂದು ಕೊಟ್ಟಿದ್ದಾರೆ. ಲೆಟ್ಸ್ ಸಿ. ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ, ಇನ್ವರ್ಟಿಂಗ್ ಆಂಪ್ಲಿಫೈರ್ಗೆ 19.8 ಡಯಾಗ್ರಾಮ್ ಬರೀಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಏನು ಹೇಳಿದ್ದೆ, ಇನ್ವರ್ಟಿಂಗ್ ಆಂಪ್ಲಿಫೈರ್ ಸೇರಿಸಿದ್ನಾ? ಇನ್ವರ್ಟಿಂಗ್ ಆಂಪ್ಲಿಫೈರ್ ಬೇಡ ಗೈಸ್, ಇನ್ವರ್ಟಿಂಗ್ ಆಂಪ್ಲಿಫೈರ್ ಸೇರಿಸಲ್ಲ. ಸೊ ದ ಕ್ವಶನ್ ಐ ವಿಲ್ ರಿಪೀಟ್. Considering a non-inverting amplifier diagram of a ICVS amplifier, find out the output voltage and non-inverting input and output impedances. ಅಷ್ಟೇ ಬರ್ಕೊಳ್ಳಿ. ಇದು ಇನ್ವರ್ಟಿಂಗ್ ಆಂಪ್ಲಿಫೈರ್ ಗೆ ಸಪರೇಟ್. ಆಯ್ತಾ? So this is the inverting amplifier ಗೆ ಸಪರೇಟ್ guys. So this is for this inverting diagram and this is for that particular diagram only have the equation. So please to make sure that you are going to take that as a separate question. ಏನು ಬರುತ್ತೆ? Consider the inverting amplifier diagram of an ICVS. So find out the given equation. ಏನು ಫೈಂಡ್ ಔಟ್ ಮಾಡಬೇಕು? ಇನ್ಪುಟ್ ಕರೆಂಟ್ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ. ಅಂಡ್ ಯು ನೀಡ್ ಟು ರೈಟ್ ವಾಟ್ ಐ ಕ್ಯಾನ್ ಸೇ ದಿಸ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಎಲ್ಲ ವರ್ಕ್ಔಟ್ ಮಾಡಿ, ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆಯ್ತಾ? ಓಕೆ. And the next topic is VCIS and ICIS. VCIS ಏನು ಅಂತ ಹೇಳಿದ್ರೆ, VCIS ಇಷ್ಟೊಂದಿದೆ. ಸೊ VCIS ನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ VCIS ನಲ್ಲಿ ಅವರು ಡಯಾಗ್ರಾಮ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ದಿಸ್ ನಾನ್ ಇನ್ವರ್ಟಿಂಗ್ VCIS ಆಂಪ್ಲಿಫೈರ್ ಡಯಾಗ್ರಾಮು. ಸೊ ಇದನ್ನ ಇಟ್ಕೊಂಡು ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ದೇ ಹ್ಯಾವ್ ಫೌಂಡ್ ಔಟ್ ವಾಟ್ ಐ ಕ್ಯಾನ್ ಸೇ this one, which one they have found out the closed loop output impedance na found out ಮಾಡಿದ್ದಾರೆ. closed loop output impedance na found out ಮಾಡಿದ್ದಾರೆ. ಸೊ ನೀವು ಹಂಗಾದ್ರೆ ಏನ್ ಮಾಡ್ಬೇಕು, ಲಾಸ್ಟ್ ಅಲ್ಲಿ ನೀವು ಗಮನ ಇಟ್ಕೊಳ್ಳಿ. ಸೊ here you can see the stabilized output current sees a closed loop output impedance of ಇದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ, he'll directly ask you explain the VCIS amplifier with a neat label diagram and with the required equations ಅಂತ. ಸೊ ಹಾಗಾಗಿ you need to write the this diagram VCIS to ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದ with VCIS amplifier ಅನ್ನು ಸ್ಟಾರ್ಟ್ ಮಾಡಿ till end you are going to write till here guys. ಇಲ್ಲಿಂದ ಇಲ್ಲಿ ತನಕ ಬರೀತೀರಾ, ಇಲ್ಲಿ ತನಕನೂ ಬೇಡ, will just further move it off. ಇಲ್ಲಿ ತನಕ ಬರ್ಕೊಳ್ಳಿ. ಓಕೆನಾ? ಇಲ್ಲಿ ತನಕ ಬರೀರಿ. ಆಯ್ತಾ? ಇಷ್ಟನ್ನ ನೀಟಾಗಿ ಬರೀತೀರಾ ಅಂತ. ದಿಸ್ ಇಸ್ ವಾಟ್ ಇಸ್ ಯು ಹ್ಯಾವ್ ಟು ಡೂ. ಬೇರೆ ಏನೂ ಕೇಳೋಕ್ ಸಾಧ್ಯ ಇಲ್ಲ. ಅಂಡ್ ಹಿಯರ್ ಇಸ್ ದ ಪ್ರಾಬ್ಲಮ್ಸ್ ಅಂಡ್ ಯು ಹ್ಯಾವ್ ಟು ಸಾಲ್ವ್ ದೋಸ್ ಪ್ರಾಬ್ಲಮ್ಸ್, ರೈಟ್? ICIS amplifier ಅಂತೂ ಇಷ್ಟೇ ಗೈಸ್, ಏನೂ ಇಲ್ಲ. ಸೊ ICIS amplifier ನಲ್ಲೂ ಅಷ್ಟೇ, ಡಿಸ್ಕಸ್ ದ ICIS amplifier with a neat label diagram ಅಂತ ಕೇಳ್ತಾರೆ. ಸೊ ಅವಾಗ ನೀವು ಈ ಒಂದು ಡಯಾಗ್ರಾಮ್ ಅನ್ನ ಬರೆದು ಯು ಕ್ಯಾನ್ ಎಕ್ಸ್ಪ್ಲೈನ್ ದ ICIS amplifier starting from here to till here. ಓಕೆ, till here ಇಲ್ಲಿ ತನಕ ಬರಿಬೇಕಾಗತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ಇಸ್ ಯು ಹ್ಯಾವ್ ಟು ರೈಟ್. ಆಯ್ತಾ? ಎಷ್ಟು ಕ್ವಶನ್ಸ್ ನೋಡಿದ್ರಿ? ಐ ಟೋಲ್ಡ್ ಯು ಎಕ್ಸ್ಪ್ಲೈನ್ ದ 4 ಟೈಪ್ಸ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ, ಅದಕ್ಕೆ ಹೇಗೆ ಬರೀಬೇಕು ಅಂತ ತೋರಿಸ್ಕೊಟ್ಟೆ. ಅಂಡ್ ವಿ ಆಲ್ಸೋ ಸಾ ವಿತ್ ರೆಸ್ಪೆಕ್ಟ್ ಟು
what I can say, VCVS voltage gain. VCVS voltage gain ಗೆ ಸಂಬಂಧಪಟ್ಟಂತೆ I have told you that consider a non-inverting amplifier of a VCVS voltage gain. So you need to find out what? So you need to find out. So just a minute, I just went back, guys. Oh yeah, I just didn't. Okay. Considering the diagram of what I can say, the VCVS. No, chapter 20 ಬಂದ್ಬಿಟ್ಟು guys, we did come to chapter 20. Okay. Okay. Considering the diagram of a VCVS, what I can say, the non-inverting amplifier. So you need to find out what? So you need to find out the exact closed loop voltage gain, the loop gain, the ideal closed loop voltage gain. ಈ ಮೂರನ್ನು ಕೇಳ್ತಾರೆ. So ಅವಾಗ ನೀವೇನ್ ಮಾಡಬೇಕಾಗುತ್ತೆ? Write the diagram, find out all the three. That is the exact closed loop voltage gain, loop gain and ideal closed loop voltage gain. ಆಯ್ತಾ, ಇದನ್ನ ಮಾಡ್ತೀರಾ ಅಂತೆ and along with the problem. So next ನಾವೇನ್ ಮಾಡಿದ್ವಿ, other VCVS equation I told you what you have to do. Consider a diagram, this diagram, considering the non-inverting amplifier, the same diagram what we saw in VCVS voltage gain. So ಏನ್ diagram ಇತ್ತು, ಅದೇ diagram ನ consider ಮಾಡ್ಕೊಂಡು you're going to find out the closed loop input and output impedance. I told you what and all to write. And non-linear distortion is a separate question, whereas explain the non-linear distortion in VCVS ಅಂತ ಏನಾದ್ರು ಕೇಳ್ತು ಅಂತ ಹೇಳಿದ್ರೆ, you need to write the diagram of non-linear distortion, that is this one, and you're going to write this whole part, guys. Okay, this part fine till here. Okay na? Yeah. Okay, yeah, this is what is that particular. Fine. So next ಏನಾದ್ರು gain ಒಂದು ಇದು ಕೇಳಿದ್ರೆ, gain stability ಗೆ ಸಂಬಂಧಪಟ್ಟಂತೆ ಏನಾದ್ರು ಕೇಳ್ತು ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಬರೀತೀರಾ ಅಂತೆ. ಓಕೆನಾ? ಯಾ. And then next coming on to, we just discussed with respect to what I can say, the problems ಎಲ್ಲದಕ್ಕೂ ಇದೆ, ಎಲ್ಲದರದ್ದು problems workout ಮಾಡಿ ಆಯ್ತಾ. And ICVS amplifier ಗೆ ನಾನೇನು ಹೇಳಿದೆ, so consider the diagram of an ICVS amplifier, find out the output voltage and non-inverting input and output impedance. So discuss the ICVS amplifier with a neat label diagram, or what is an ICVS amplifier, explain it with a neat label diagram ಅಂತ ಕೇಳ್ತಾರೆ. So ಅವಾಗ ನೀವೇನ್ ಮಾಡಬೇಕಾಗುತ್ತೆ, need to write the definition of ICVS, write the diagram of ICVS, non-inverting amplifier diagram, and then find out the set of things given, that is your output voltage and non-inverting input and output. So next ಏನಾಗುತ್ತೆ ಅಂತ ಹೇಳಿದ್ರೆ, VCIS amplifier, that is the VCIS amplifier is the, okay, so ಇದು ಆಗಿದೆ guys, we will take this out. Okay, yeah, VCIS amplifier ನಲ್ಲಿ you need to explain it ಅಂತ ಕೇಳಿದ್ರೆ, so you need to write this non-inverting amplifier diagram and write this whole starting from here till here. You need to make a short notes of it. ನೀವೇ ನೋಟ್ಸ್ ಮಾಡ್ಕೊಂಡು ಏನ್ ಬರಿಬೇಕು ಅಂತ ಮಾಡ್ಕೊಂಡು ಬರಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ನಿಮ್ಗೆ ಮೆಟೀರಿಯಲ್ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವುದೇ ನೋಟ್ಸ್ ಅಲ್ಲಿ ಇರೋಂತ ಕಂಟೆಂಟು ಈಗ ನಾನ್ ತೋರಿಸ್ತಾ ಇರೋಂತ ಟೆಕ್ಸ್ಟ್ ಬುಕ್ ಕಂಟೆಂಟ್ಗೆ ಮ್ಯಾಚ್ ಆಗ್ಲೇಬೇಕು. ಮ್ಯಾಚ್ ಆಯ್ತು ಅಂದ್ರೆ ನಿಮ್ಮ ನೋಟ್ಸು 100% ಪ್ರಾಪರ್. ಅದನ್ನ ನೀವು ಓದ್ಕೊಂಡು ಅಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅದಕ್ಕೋಸ್ಕರ ಟೆಕ್ಸ್ಟ್ ಬುಕ್ ತೋರಿಸ್ತಾ ಇದೀನಿ. ನೋಟ್ಸ್ ಸಿಂಪ್ಲಿಫೈಡ್ ವರ್ಷನ್ ಆಫ್ ಟೆಕ್ಸ್ಟ್ ಬುಕ್. ಯು ಆರ್ ಆಲ್ವೇಸ್ ಫ್ರೀ ಟು ರೆಫರ್ ದ ನೋಟ್ಸ್, ಬಟ್ ನಿಮ್ಮ ನೋಟ್ಸ್ ಅಲ್ಲಿ ಇರೋಂತ ಕಂಟೆಂಟು ನಿಮ್ಮ ಟೆಕ್ಸ್ಟ್ ಬುಕ್ ಏನ್ ರೆಫರ್ ಮಾಡೋದಕ್ಕೆ ಹೇಳಿದಾರೆ ಅದಕ್ಕೆ ಮ್ಯಾಚ್ ಆಗ್ಬೇಕು. ಅದಕ್ಕೆ ಮ್ಯಾಚ್ ಆಯ್ತು ಅಂದ್ರೆ ಯು ಆರ್ 100% ಫ್ರೀ ಟು ರೆಫರ್ ದಟ್ ನೋಟ್ಸ್, or else you should not refer that notes. You need to check with another notes and clarify by checking with the textbook whether they both match or not. The contents in the notes and the textbook, they match or not. This is what you're supposed to do. That is why I'm showcasing you to this. So ಇದನ್ನ ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕಂಟೆಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಎರಡು ಸೇಮ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ನೋಟ್ಸ್ ಅಲ್ಲಿ ಇರುವಂತ ಕಂಟೆಂಟು ಅಂಡ್ ಇದರಲ್ಲಿ ಇರುವಂತ ಕಂಟೆಂಟ್ ನ ಚೆಕ್ ಮಾಡ್ಕೊಳ್ಳಿ. ಇಫ್ ಬೋತ್ ಇಸ್ ದ ಸೇಮ್ ದೆನ್ 100% you can refer a note, or else check with another notes, guys. Okay, yeah. So and then we came to this diagram ಅನ್ನ ನಾವು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಬೇಕಾಗುತ್ತೆ. ಸೊ he'll also ask you the problems for exams ಆಯ್ತಾ. ಸೊ ಏನ್ ಹೇಳಿದೆ, ಡಿಸ್ಕಸ್ ಅಂತ ಮಾಡಿ ಅಂತ ಹೇಳಿದಾಗ ಏನೇನು ಬರೀಬೇಕು ಅಂತ ಹೇಳಿದೀನಿ. ಅಂಡ್ ಸೇಮ್ ಗೋಸ್ ಫಾರ್ ವಿಚ್ ಒನ್, ಸೇಮ್ ಗೋಸ್ ಫಾರ್ ICIS amplifier. ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ, you're going to what I can say, write this diagram and explain what I can say the whole thing. What ಏನ್ ಎಕ್ಸ್ಪ್ಲೇನ್ ಮಾಡಬೇಕು, you have to start from here and you're going to explain all these things ಆಯ್ತಾ. you're going to explain all these things. Okay na? Okay. And then what is going to happen is that you have a problem, so you're going to write the problems. Okay, till now your model number 4 chapter 1 is over, guys. So ಇವಾಗ 49 ನಿಮಿಷ ಆಗಿದೆ. ಸೊ ಇನ್ನ ನೋಡಿ, ಆಕ್ಟಿವ್ ಫಿಲ್ಟರ್ ನಾನು ಫಿನಿಶ್ ಮಾಡಬೇಕು. ಸೊ ನಾನು ಆಕ್ಟಿವ್ ಫಿಲ್ಟರ್ ಫಿನಿಶ್ ಮಾಡೋಕ್ಕೂ ಒಂದು ಸ್ವಲ್ಪ ಟೈಮ್ ತಗೋಬಹುದು. ಸೊ
ವಿಡಿಯೋ ಲೆಂತಿ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಬಟ್ ಡೋಂಟ್ ವರಿ ಗೈಸ್, ಎಲ್ಲಾನು ನೀಟಾಗಿ ವಾಚ್ ಮಾಡಿ. ಸೊ ನಾನು ಲೆಂತಿ ಆಗದಂತೆ ನೋಡ್ಕೊಳ್ತೀನಿ ನೆಕ್ಸ್ಟ್ ಟಾಪಿಕ್ ಇಂದ. ಸೊ ಐ ಜಸ್ಟ್ ಮೇಕ್ ಶೋರ್ ದಟ್ ಐ ಫಿನಿಶ್ ವಿತ್ ಇನ್ 1 or 10 minutes so that you can easily watch my videos. ಹೌದಾ, ಲೆಂತಿ ಅಂದ್ರೂ ತುಂಬಾ ಜನ ನೋಡಲ್ಲ ಅಂತ ಗೊತ್ತು, ಬಟ್ ಇಸ್ ಆಲ್ ವೇಟಿಂಗ್. ಐ ಹೋಪ್ ಯು ವಿಲ್ see that, right? So the page number is, I hope it is 57 ಅನ್ಸುತ್ತೆ guys. I'll just yeah, here. Okay, this is now 21, chapter number 21 ಅನ್ಸುತ್ತೆ. So let me, yeah, we got the chapter. So this is what is the chapter guys, active filter, chapter number 21. That is chapter number 19. This is chapter number 21 guys. Model number 4 part A is chapter number 19. Model number 4 part B is chapter number 21. Howda? Okay. So now here if I can see with respect to this particular, so you can see here that there are ideal responses is your first topic. So ನೋಡ್ಕೋಬಹುದು ideal responses. Ideal responses ಅಲ್ಲಿ ಬರುವಂತ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳಿದ್ರೆ, how low pass filter, high pass filter, band pass filter and what I can say the band stop filter. ಸೊ ನಿಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಿಷ್ಟನ್ನು ನೀವು 10ಗೆ ಬರೆಯೋಕೆ ಆಗಲ್ಲ. 10ಗೆ ಬರಿತೀನಿ ಅಂದ್ರೂ ತುಂಬಾ ಇದಾಗುತ್ತೆ. ಸೊ ಹಂಗಾಗಿ ಏನ್ ಕೇಳ್ತಾರೆ ಅಂದ್ರೆ, he'll ask you all the filters separately. He might ask you explain low pass or high pass with an A-table diagram, or explain low pass or band pass filter with an A-table diagram, or explain high pass or band stop filter with an A-table diagram. ಈ ತರ ಕಾಂಬಿನೇಷನ್ ಆಫ್ 2 ಫಿಲ್ಟರ್ಸ್ ಅನ್ನ ಕೇಳ್ತಾರೆ. ಇಲ್ಲ ಒಂದೇ ಫಿಲ್ಟರ್ ಕೇಳ್ಬೋದು, ಅದು ಅವ್ರ ಇಷ್ಟ, ಬಟ್ ಕಾಂಬಿನೇಷನ್ ಆಫ್ 2 ಫಿಲ್ಟರ್ಸ್ ಅಂತೂ ಕೇಳ್ತಾರೆ. ವಾಟ್ ಯು ಹ್ಯಾವ್ ಟು ಡೂ ಇಸ್, ಯು ಹ್ಯಾವ್ ಟು ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಫಿಗರ್, that is 2.1, that is for low pass filter, and ಇಲ್ಲಿಂದ ನೀವು ಇಲ್ಲಿ ತನಕನೂ ನೀಟಾಗಿ ಓದ್ಕೊಂಡು you have to make a short notes and you need to write all the things are important. ಹೌದಾ, all the things are important. ಆಕ್ಚುಲಿ ನಾನು ಏನ್ ಬರಿಬೇಕು ಏನ್ ಬರಿಬಾರ್ದು ಅಂತ ಹೇಳ್ತಾ ಕೂರಕ್ಕೆ ಅಷ್ಟು ನಮ್ಮ ಹತ್ರನೂ ಟೈಮ್ ಇಲ್ಲ ಗೈಸ್. ಸೊ ಇವಾಗ ಅದಕ್ಕೆ ಟೈಮ್ ಆಗಿದೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಟಾರ್ಟ್ ಫ್ರಮ್ ಹಿಯರ್ ಅಂಡ್ ಎಂಡ್ ಟಿಲ್ ಹಿಯರ್. ಸೊ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ನೋಡಿ. ಸಿ ಹಿಯರ್, it's sometimes called as a brick wall response because the right edge of the rectangle looks like a brick wall. The low pass filter passes all frequency from 0 to the cutoff frequency and block all the frequencies above. Cutoff frequency. And with the low pass filter, the frequency between 0 and the cutoff frequencies are called pass band, and the frequency above cutoff frequency is called as a stop band, and roll of region between the pass band and the stop band is called the transition. And ideal low pass filter has zero attenuation in the pass band, infinite attenuation in the stop band, and a vertical transition. So one more point, the ideal low pass filter ಇದು ಫುಲ್ ಎಲ್ಲ ಇಂಪಾರ್ಟೆಂಟ್ ಗೈಸ್. ನೀವು ಓದ್ತಾ ಹೋದ್ರೆ ಪ್ರತಿಯೊಂದು ಇಂಪಾರ್ಟೆಂಟು. ನೀವು ಇದನ್ನ ಹೆಂಗ್ ಬರೀಬೇಕು, ಪಾಯಿಂಟ್ ವೈಸ್ ಬರೀಬೇಕು, ನೆನಪಲ್ಲಿ ಇರ್ಲಿ. ಪ್ಯಾರಾಗ್ರಾಫ್ ವೈಸ್ ಬರೆಯಂಗಿಲ್ಲ, ಪಾಯಿಂಟ್ ವೈಸ್ ಬರೀಬೇಕು ಗೈಸ್, ಓಕೆನಾ? ಓಕೆ, ಪ್ಯಾರಾಗ್ರಾಫ್ ವೈಸ್ ಬರೆಯಂಗಿಲ್ಲ, ಏನ್ ಮಾಡ್ಬೇಕು, ಪಾಯಿಂಟ್ ವೈಸ್ ಬರೀಬೇಕು. ನೀವು 20 ಪೇಜ್ 40 ಪೇಜ್ ಏನೋ ಇರುತ್ತಲ್ವಾ ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ, ನೀವು 20 ಪೇಜ್ 42 ಇರುತ್ತೆ ನನ್ನ ಲೆಕ್ಕ, 42 ಅಲ್ವಾ? ಸೊ ನೀವು 20 ಪೇಜ್ ಬರೋದ್ರೂ ಅಥವಾ 10 ಪೇಜ್ ಬರೋದ್ರೂ ಕಂಟೆಂಟ್ ಏನ್ ಬರ್ದಿದ್ರೆ ಅದು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ನಿಮಗ್ ಸಿಗೋ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸೊ ದಯವಿಟ್ಟು ಪೇಜಸ್ ಬಗ್ಗೆ ಯೋಚನೆ ಮಾಡ್ಬೇಡಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಒಂದು 35 ಪೇಜ್ ಬರೀರೋ, ಒಂದು 30 ಪೇಜ್ ಬರೀರಿ ಮಾರ್ಕ್ಸ್ ಕೊಡ್ತಾರೆ ಅಂತ ತುಂಬಾ ಜನ ಹೇಳ್ತಾರೆ. ಇಲ್ಲ, ನಾವ್ ಇದೇ ರೀತಿ ಮಿಸ್ಗೈಡ್ ಆಗಿದ್ದು. ಸೊ when we were in engineering also, say many people were saying like this, ಅದನ್ನ ನಾನು ಕೇಳ್ತಾನೆ ಇದ್ದೆ. ಬಟ್ ಒನ್ ಥಿಂಗ್ ಐ ಗಾಟ್ ಟು ನೋ ಫ್ರಮ್ ಮೈ ನಮ್ಗೆ ಪಿಯುನಲ್ಲಿ ಯಾರೋ ಹೇಳ್ತಿದ್ರು, ಆಫ್ ಮೈ ಲೆಕ್ಚರರ್ ವಾಸ್ ಟೆಲ್ಲಿಂಗ್. ಸೊ ವಾಟ್ ಎವರ್ ದ ಕಂಟೆಂಟ್ ಯು ರೈಟ್ ಶುಡ್ ಬಿ ಪ್ರಾಪರ್. ಹೌ ಮೆನಿ ನಂಬರ್ ಆಫ್ ಪೇಜ್ ಯು ರೈಟ್, ಇಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಹೌದಾ, ನೀವೆಷ್ಟು ಪೇಜ್ ಬರೀತೀರಾ ಅದು ಮುಖ್ಯ ಅಲ್ಲ. ಇಟ್ ವಾಸ್ ಟೋಲ್ಡ್ ಬೈ ಮೈ ಲೆಕ್ಚರರ್ ಆಕ್ಚುಲಿ, ಟು ಬಿ ಫ್ರಾಂಕ್. ಸೊ ಎಷ್ಟು ಪೇಜ್ ಬರೀತೀರಾ ಅಂತ ಮುಖ್ಯ ಅಲ್ಲ. ಸೊ ನೀವ್ ಏನ್ ಕಂಟೆಂಟ್ ಬರೀತೀರಾ, ವಾಟ್ ಎವರ್ ದ ಕಂಟೆಂಟ್ ಯು ರೈಟ್ ಇಟ್ ಇನ್ ಅ ಪ್ರಾಪರ್ ಮ್ಯಾನರ್, ದಟ್ ಮ್ಯಾಟರ್ಸ್ ಅಲ್ಲ. ನೀವು 5 ಪೇಜ್ ಬರೀತೀರಾ ಬರೀರಿ, 10 ಬರೀತೀರಾ ಬರೀರಿ, 20 ಪೇಜೇ ಬರೀತೀರಾ ಬರೀರಿ, ನಾನ್ ಬೇಡ ಅನ್ನಲ್ಲ. ಸೊ ಅದ್ರೊಳಗಿರೋ ಕಂಟೆಂಟ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ವಿಟಿಯುನವರು ನಿಮ್ಗೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ನೀವು ತುಂಬಾ ಜನ ಏನ್ ಮಾಡ್ತೀರಾ, ನಾವು 30 ಪೇಜ್ ಬರ್ದಿದ್ದೆ, 35 ಪೇಜ್ ಬರ್ದಿದ್ದೆ, ಇಷ್ಟು ಉದ್ದ ಲೆಂತಿ ಆನ್ಸರ್ಸ್ ಬರ್ದಿದ್ದೆ, ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ತುಂಬಾ ಜನ ಏನ್ ಮಾಡ್ತೀರಾ, ನಮ್ಮ ಹತ್ರ ಬರ್ತೀರಾ, ಎಷ್ಟೋ ಜನ ಕೇಳ್ತೀರಾ ಕೂಡ. ಹೌದಾ, ಸೊ ಅದಕ್ಕೆಲ್ಲ ಫುಲ್ ಸ್ಟಾಪ್ ಅಂದ್ರೆ ನಿಮ್ಮ ಕಂಟೆಂಟ್ ನೆಟ್ಟಗಿರ್ಬೇಕು. ನಿಮ್ಮ ಕಂಟೆಂಟು ನೀವು ಬರೆಯುವಂತ ಆನ್ಸರ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ಯಾರು ಯಾಕೆ ಮಾರ್ಕ್ಸ್ ಕೊಡಲ್ಲ ನೀವೇ ಹೇಳಿ, ಎಲ್ಲಾರು ಕೊಡ್ತಾರಲ್ವಾ?
ಸೊ ಟ್ರೈ ಟು ರೈಟ್ ದ ಕಂಟೆಂಟ್ ಪ್ರಾಪರ್ಲಿ, ಡೋಂಟ್ ಲುಕ್ ಅಟ್ ದ ಪೇಜಸ್. ನಾನು ಇಷ್ಟು ಪೇಜ್ ತುಂಬಿಸಿಲ್ಲ, ನಾನು ಇಷ್ಟೇ ಬರ್ದಿದ್ದೀನಿ ಅಂತ ಅನ್ಕೋಬೇಡಿ. ನೀವು ಎಷ್ಟು ಪೇಜ್ನ ಉಪಯೋಗಿಸ್ಕೊಂಡ್ರು ಕೂಡ ಆ 42 ಅಥವಾ 44 ಪೇಜ್ನಲ್ಲಿ ನಿಮ್ಮ ಕಂಟೆಂಟ್ ಪ್ರಾಪರ್ ಆಗಿತ್ತು ಅಂದ್ರೆ VTU ನಿಮ್ಗೆ ಏನ್ ನ್ಯಾಯ ಒದಗಿಸ್ಬೇಕು, ಏನ್ ಮಾರ್ಕ್ಸ್ ಕೊಡ್ಬೇಕು ಅದನ್ನ ಖಂಡಿತ ಕೊಡ್ತಾರೆ. ದೇ ವಿಲ್ ನಾಟ್ ಚೀಟ್ ಯು ಗೈಸ್. ನಿಮ್ಗೆ ಚೀಟ್ ಮಾಡೋದಿಲ್ಲ. ಎಲ್ಲೋ ಒಂದೊಂದ್ ಕಡೆ ಈಗ ಬಂದಿರುವಂತ ವೈಸ್ ಚಾನ್ಸಲರ್ ತುಂಬಾ ಒಳ್ಳೆ ವೈಸ್ ಚಾನ್ಸಲರ್, ನಿಮ್ಗೋಸ್ಕರ ಮೇಕಪ್ ಎಕ್ಸಾಮ್ ಅನ್ನ ಮಾಡಿದ್ದಾರೆ, ತುಂಬಾ ಬದಲಾವಣೆಗಳನ್ನ ತಂದಿದ್ದಾರೆ. ಎಷ್ಟೋ ಬದಲಾವಣೆಗಳು ನಿಮ್ಗೆ ತುಂಬಾ ಉಪಯುಕ್ತವಾಗಿದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದನ್ನ ನಾನು ನೋಡಿದೀನಿ ಕೂಡ. ಎಷ್ಟೋ ಒಂದು ಏನಂತ ಹೇಳ್ತಾರೆ, ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ 10 ದಿನದಲ್ಲೇ ರಿಸಲ್ಟ್ ಕೊಡುವಂತದ್ದಾಗಿರ್ಬೋದು, ಇಲ್ಲ ನಿಮ್ಮ ಮೇಕಪ್ ಎಕ್ಸಾಮ್ ಕಂಡಕ್ಟ್ ಮಾಡುವಂತದ್ದಾಗಿರ್ಬೋದು, ಅಥವಾ ನಿಮ್ಮ NEP ಸಿಲೆಬಸ್ ನ ನೀಟಾಗಿ ಅಳವಡಿಸಿರುವಂತದ್ದಾಗಿರ್ಬೋದು, ಎಲ್ಲಾ ತರದಿಂದ ನಿಮ್ಗೆ ಸಕಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. VTU ವೈಸ್ ಚಾನ್ಸಲರ್ ಇಸ್ ಅ ವೆರಿ ಗುಡ್ ಪರ್ಸನ್. ಸೊ ಹಾಗಾಗಿ ಅವರ ಅಂಡರ್ ಅಲ್ಲಿ ನಿಮ್ಮ ಇವಾಲ್ಯೂಯೇಷನ್ಸ್ ನೀಟಾಗಿ ಆಗ್ತಾ ಇದೆ. ಯು ಡೋಂಟ್ ವರಿ ಗೈಸ್. ಸೊ ನಿಮ್ಗೆ ಒಂದೊಂದ್ಸತಿ ಮಿಸ್ ಆಗಿ ಕರೆಕ್ಷನ್ ಮಾಡ್ಬಿಟ್ಟಿರ್ತಾರೆ, ಆಮೇಲೆ ವಾಪಸ್ ಅದು ಸರಿ ಹೋಗುತ್ತೆ ಎಲ್ಲೋ 0.1%. ಬಟ್ ನೀವು ಎಷ್ಟು ಪೇಜ್ ಆನ್ಸರ್ ಬರೀತಿರೋ ಅಷ್ಟು ಪೇಜ್ ಅಲ್ಲಿ ನಿಮ್ಮ ಕಂಟೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ VTU ನಿಮ್ಗೆ ನ್ಯಾಯಯುತವಾಗಿ ಮಾರ್ಕ್ಸ್ ಅನ್ನ ಕೊಡುತ್ತೆ. ಸೊ ಡೋಂಟ್ ಲೂಸ್ ಹೋಪ್ಸ್ ಆನ್ VTU, ಆಯ್ತಾ? ನೀವು ಕರೆಕ್ಟ್ ಆಗಿ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ, ಓಕೆನಾ? ಎಸ್. ಅಂಡ್ ಇದಾಯ್ತು. ಸೊ ಹೈ ಪಾಸ್ ಫಿಲ್ಟರ್ ಗೆ ಸಂಬಂಧಪಟ್ಟಂತೆ 21.2 ಡಯಾಗ್ರಾಮ್ ಅಂತೆ. ಸೊ ದಿಸ್ ದ ಡಯಾಗ್ರಾಮ್ ಫಾರ್ ಹೈ ಪಾಸ್ ಫಿಲ್ಟರ್. ಸೊ ರೈಟ್ ದ ಡಯಾಗ್ರಾಮ್ ಆಫ್ high pass filter and start from here, and what I can say until here, and you need to write all the things are important. ಇದ್ರಲ್ಲಿ ನಾನು ಏನ್ ಹೇಳಿದೆ, combination of two filter or single one filter explain ಮಾಡಿ ಅಂತ ಕೇಳ್ಬೋದು. That is either he'll explain the combination of two filters or one filter ಅಂದ್ರೆ explain low pass filter, explain high pass, explain band pass and band stop with a neat table diagram ಅಂತ ಕೇಳ್ಬೋದು. ಸೊ ಅವಾಗ ನೀವು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ, ಆಯ್ತಾ? ಸೊ ಈ ತರ ಒಂದು ಕ್ವಶನ್ ನಿಮ್ಗೆ ಬರುತ್ತೆ, ಓಕೆನಾ? ಇಟ್ ಇಸ್ 100% that you will get these kinds of questions for your exam. ಹೌದಾ? ಡೋಂಟ್ ವರಿ, ಇದೇ ಕ್ವಶನ್ಸ್ ಬರುತ್ತೆ. ನಾನು ಅದೇ ಬೇಡ್ಕೊಳ್ತೀನಿ ಆಕ್ಚುಲಿ. ಐ ವಿಲ್ ಪ್ರೇ ಎವ್ರಿ ಡೇ ದಟ್ ದಿಸ್ ಕ್ವಶನ್ ವಿಲ್ ಕಮ್ ಫಾರ್ ಎಕ್ಸಾಮ್. ಫೈನ್, ಓಕೆ. ಅಂಡ್ ಬ್ಯಾಂಡ್ ಪಾಸ್ ಗೆ ನೋಡಿ, ಬ್ಯಾಂಡ್ ಪಾಸ್ ಡಯಾಗ್ರಾಮ್ ಇಲ್ಲಿದೆ. ಸೊ ದಿಸ್ ದ ಡಯಾಗ್ರಾಮ್ ಫಾರ್ ಬ್ಯಾಂಡ್ ಪಾಸ್ ಫಿಲ್ಟರ್. ಯು ರೈಟ್ ದ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ಲೇನ್ ಟಿಲ್ ಹಿಯರ್, ರೈಟ್? ಅಂಡ್ ಬ್ಯಾಂಡ್ ಸ್ಟಾಪ್ ಅಂತ ಹೇಳಿದ್ರೆ ಇಫ್ ಯು ಕನ್ಸಿಡರ್ ದ ಬ್ಯಾಂಡ್ ಸ್ಟಾಪ್ ಇಲ್ಲಿ ತನಕ, ಅಂಡ್ ಅದಾದ್ಮೇಲೆ ಇಲ್ಲೇನೋ ಅವರು ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟಿದ್ದಾರೆ ಬ್ಯಾಂಡ್ ಪಾಸಿಗೆ. ಸೊ ಬ್ಯಾಂಡ್ ಪಾಸಿಗೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗೈಸ್, ಬ್ಯಾಂಡ್ ಪಾಸ್ಗೆ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಬ್ಯಾಂಡ್ ಪಾಸ್ ನ ಸಪರೇಟ್ ಆಗಿ ಕೊಡ್ತಾರೆ ಗೈಸ್. ಬ್ಯಾಂಡ್ ಪಾಸ್ ನ ಏನ್ ಮಾಡ್ತಾರೆ ಅಂದ್ರೆ ಟಿಲ್ ಹಿಯರ್ ಇಟ್ ಇಸ್ ದನ್. ಸೊ ಬ್ಯಾಂಡ್ ಪಾಸ್ಗೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಪರೇಟ್ ಆಗಿ ಒಂದು ಕ್ವಶನ್ ಅನ್ನೇ ಕೇಳ್ಬೋದು. ಸೊ ಸೇ ಎಕ್ಸ್ಪ್ಲೇನ್ ದ ಬ್ಯಾಂಡ್ ಪಾಸ್ ಫಿಲ್ಟರ್ ವಿತ್ ರಿಲೆವೆಂಟ್ ಡಿರೈವೇಶನ್ ಆರ್ ಎಕ್ಸ್ಪ್ರೆಷನ್ ಅಂತ ಏನೋ ಹೇಳ್ಬೋದು. ಸೊ ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ರೈಟ್ ದ ಬ್ಯಾಂಡ್ ಪಾಸ್ ಫಿಲ್ಟರ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದ ಬ್ಯಾಂಡ್ ಪಾಸ್ ಫಿಲ್ಟರ್ ಅಂಡ್ ರೈಟ್ ದಿಸ್ ಪರ್ಟಿಕ್ಯುಲರ್ ವಾಟ್ ಐ ಕ್ಯಾನ್ ಸೇ ದ derivation ಬರೀತೀರಾ. Okay, I have to do that. Fine, okay. And next thing, if you come to band stop filter, so band stop filter diagram ಇದೊಂದು ಬರೀತೀರಾ, and then you're going to write the content till here. Content till here, okay. And this one, and all pass filter ಅಂತ ಒಂದಿದೆ. So all pass filter, this is okay. This is all pass filter. So all pass filter the same. Explain all pass filter with a neat table diagram. This is the diagram for all pass filter till here. Okay, fine. So next topic ಯಾವುದು ಅಂತ ಹೇಳಿದ್ರೆ we have first order stages. Here is the first order stages. First order stages ಅಲ್ಲಿ low pass stage ಇದೆ. Sorry. High pass stage ಇದೆ. And ಇಷ್ಟೇ ಇರೋದು. ಸೊ ಇದಕ್ಕೆ ಯಾವ ತರ ಕ್ವಶನ್ ಬರುತ್ತೆ ಅಂದ್ರೆ ಎರಡು ಸಪರೇಟ್ ಆಗಿ ಬರುತ್ತೆ. ದೇ ಡೋಂಟ್ ಕಮ್ ಇನ್ ಜಾಯಿಂಟ್. ಜಾಯಿಂಟ್ ಬಂತು ಅಂದ್ರೆ ನಿಮ್ಮ ಟೈಮ್ ಹೋಯ್ತು ಅಂತ. ಸೊ ಜಾಯಿಂಟ್ ಅಂತೂ ಖಂಡಿತ ಬರಲ್ಲ. ಸೊ ಏನಿದೆ ಅಂತಂದ್ರೆ ಇಲ್ಲಿ ಲೋ ಪಾಸ್ ಸ್ಟೇಜ್ ಅಲ್ಲಿ ನೋಡಿ, low pass stage ಅಲ್ಲಿ ಏನಾಗಿದೆ, see figure 21.21a shows the simplest way to build a first order low pass active filter. So it is nothing but what I can say, more than RC lag circuit and an voltage follower. So ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಆರ್ಡರ್ ಲೋ ಪಾಸ್ ನ ಒಂದು ಏನಂತ ಹೇಳ್ತಾರೆ, ಡಿಸೈನ್ ಮಾಡೋದಕ್ಕೆ ಏನೇನ್ ಸ್ಟೇಜಸ್ ಇದೆ ಅಂತ ಹೇಳ್ತಾ ಇದ್ದಾರೆ guys. They are telling you the steps to construct a low pass filter. So ಅವಾಗ ಏನ್ ಮಾಡ್ಬೇಕಾಗುತ್ತೆ, so he'll ask you explain the steps to construct a
first order low pass active filter. Explain the steps to construct a first order low pass active filter. Headline ಬಂದು low pass stage ಅಂತ, ಅದೇ low pass active filter ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಏನ್ ಸ್ಟೇಜಸ್ ಅಂತ. ಸೊ ಹಾಗಾಗಿ ನಿಮ್ಮ ಕ್ವಶನ್ ಬರುವಂತದ್ದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ದಟ್ is explain the steps to what I can say, design a first order low pass filter or to build a low pass filter which is required to build a low pass filter. So again ಆಗುತ್ತೆ, you need to explain starting from here. Okay na? Yeah. Okay na? So starting from here till here. Okay. ಸೊ ಹೇಗೆ ಬರೀತೀರಾ ಅಂತ ಹೇಳಿದ್ರೆ, ಇದಕ್ಕೆ ಇಲ್ಲಿ ತನಕ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ, ಹೇಗೆ ಬರೀತೀರಾ ಅಂತ ಹೇಳಿದ್ರೆ ಜಸ್ಟ್ ಟೆಲ್ ಯು ಹೌ ಟು ರೈಟ್ ಇಟ್. ಸೊ ಇಲ್ಲೇನು ಅಂತಂದ್ರೆ 4 ಡಯಾಗ್ರಾಮ್ ಇದೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಸೊ ನೋಡಿ ಎ ಡಯಾಗ್ರಾಮ್ಗೆ ಎಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ದಿಸ್ ಒನ್ ಫ್ರಮ್ ಹ್ಯೂರ್ ಟೆಲ್ ಹ್ಯೂರ್, ಇಲ್ಲಿಂದ ಇಲ್ಲಿ ತನಕ, ಎಲ್ಲಿಂದ ಫ್ರಮ್ ಫಿಗರ್ 21.21a ಇಂದ 0 ಇನ್ಪುಟ್ ವೋಲ್ಟೇಜ್ ತನಕ ನಿಮ್ಗೆ ಏನ್ ಮಾಡಿದ್ದಾರೆ, ಫಸ್ಟ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇನ್ ದ ವೆರಿ ಬಿಗಿನಿಂಗ್ ಸ್ಟೇಜ್ ಯು ನೀಡ್ ಟು ರೈಟ್ so the steps to construct or build a first order low pass filter is as follows ಅಂತ ಹೇಳಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, need to write the first diagram, that is a diagram, and you need to you have to write a, that is non inverting unity gain ಅಂತ ಬರೆದ್ಬಿಟ್ಟು, the first stage is non inverting unity gain ಅಂತ ಬರೆದು, you need to write the diagram of non inverting unity gain, the whole diagram. And after you write the non inverting unity gain diagram, then you are going to start with, that is figure 21.21a till here you need to write. Okay na? Okay. So next ಏನ್ ಬರಿಬೇಕು, second one, that is second one ಬರೆದು non inverting with voltage gain ಅಂತ ಬರೆದು, this is non inverting with voltage gain, and further the content start from here and ends till here guys. So ಇದಿಷ್ಟನ್ನು ಬರಿಬೇಕು from figure 21.21b till here. Okay na? Yeah. And the C diagram next to third one ಅಂತ ಬರೆದು inverting with voltage gain ಅಂತ ಬರೀತೀರಾ. Inverting with voltage gain ಅಂತ ಬರೆದು you need to start from here and end till here, and this will hold you for 10 marks. ಇದು 10 marks ಗೆ ಕೊಡ್ತಾರೆ. ಏನಂತ ಕೊಡ್ತಾರೆ, so explain the steps to build a first order low pass active filter ಅಂತ again ಮಾಡಬೇಕು. The steps to find out the first order low pass active filter is as follows, and the same applies for high pass filter also guys. High pass filter ಗೂ ಇದೇ ಸೇಮ್ ಬರುತ್ತೆ ಏನಾ. yeah, first order low pass filter, the steps to build the first order low pass filter is as follows ಅಂತ ಹೇಳಿ, first you need to write the number 1 non inverting unity gain ಅಂತ ಬರೀತೀರಾ. you write the diagram of this non inverting unity gain and start from here figure 2.21a and 21.21a and finish till here. Okay now all the things are important, and then you'll come to non inverting with voltage gain anta baritira. Second one, you will write this diagram, and after write this diagram you're going to start from here and end till here, right? And then you're going to write the next one is inverting with voltage gain. Write this complete diagram, that is diagram number C, and then you're going to start from here guys and end till here guys, and this holds for 10 marks. Okay na? Yeah. And the same in the case of high pass state. So I'll ask you, what are the steps to build the what I can say, the first order active high pass filter ಅಂತ ಕೇಳ್ತಾರೆ. ಅವಾಗ the same thing ಅಲ್ಲೇನು ಹೇಳ್ಕೊಟ್ಟೆ ಹಾಗೆ ಮಾಡಬೇಕಾಗುತ್ತೆ. need to write the steps to build a first order high pass filter is as follows ಅಂತ ಹೇಳಿ, non inverting unity gain, once again the same diagram guys with respect to non inverting unity gain, that is this diagram ಬರೆದು ಏನ್ ಮಾಡ್ತೀರಾ, need to start from here and end till here guys, that is you need to start from this particular and enter here, right? And once again you have to come to non inverting voltage with voltage gain, the second one. So second one adu baribeku, adana bardu ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, you want to draw this diagram, and after this diagram you going to start from here guys and enter here guys. So ಇಷ್ಟನ್ನು ನೀವು ಬರೀಲೇಬೇಕಾಗುತ್ತೆ, all the things are important. Okay na? And now here you can see that, so and now here you can see that you have to next write with inverting with voltage gain ಅಂತ ಬರೀತೀರಾ, step 3 or third one, and you need to write this complete diagram, and after you write this you are going to start from here and end it till here.
ಗೈಸ್ ಇಲ್ಲಿ ತನಕ ಇಲ್ಲಿಂದ ಬರೀತೀರಾ ಓಕೆನಾ. ಅಂಡ್ ವಾಟ್ ಐ ಸಜೆಸ್ಟ್ ಯು ವಾಸ್ ಇದರಲ್ಲಿ ನೋಡಿ ಯು ಕ್ಯಾನ್ ಸಿ ನಾನ್ ಇನ್ವರ್ಟಿಂಗ್ ಯೂನಿಟಿ ಗೇನ್, ನಾನ್ ಇನ್ವರ್ಟಿಂಗ್ ವಿತ್ ವೋಲ್ಟೇಜ್ ಗೇನ್ ಅಂಡ್ ಇನ್ವರ್ಟಿಂಗ್ ವಿತ್ ವೋಲ್ಟೇಜ್ ಗೇನ್ ಅಂತ ಇದೆ. ಅಂಡ್ ಇಲ್ಲೂ ಕೂಡ ಅದನ್ನೇ ನೀವು ಗಮನ ಇಟ್ಟು ನೋಡ್ತಾ ಇರ್ಬೋದು. ನಾನ್ ಇನ್ವರ್ಟಿಂಗ್ ಯೂನಿಟಿ ಗೇನ್, ನಾನ್ ಇನ್ವರ್ಟಿಂಗ್ ವಿತ್ ವೋಲ್ಟೇಜ್ ಗೇನ್, ಇನ್ವರ್ಟಿಂಗ್ ವಿತ್ ವೋಲ್ಟೇಜ್ ಗೇನ್ ಇದೆ. ಸೊ ಹಂಗಾಗಿ ನೀವು ಹೈ ಪಾಸ್ ಮತ್ತೆ ಲೋ ಪಾಸ್ ಸ್ಟೇಜ್ ಎರಡನ್ನೂ ಡಿಫ್ರೆನ್ಸ್ ಮಾಡ್ಕೋಬಹುದಾ? ಕ್ಯಾನ್ ಯು ಮೇಕ್ ದ ಡಿಫ್ರೆನ್ಸಸ್ ಈಸಿಲಿ? ಸೊ ಹೇಗೆ ಡಿಫ್ರೆನ್ಸ್ ಮಾಡ್ಕೊಳ್ತೀರಾ? ರೈಟ್ ಫಸ್ಟ್ ರೈಟ್ ಸೀರಿಯಲ್ ನಂಬರ್ 1 2 3 4 5 and then serial numbers ಬರ್ಕೊಳ್ತೀರಾ. ಆಮೇಲೆ then you're going to write the headline. See serial number, I'll just tell you how to make a difference. Serial number 1 2 3 4 5 ಅಂತ ಬರ್ಕೊಂಡು ಹೋಗ್ತೀರಾ. and you're going to write the here you're going to write the low pass and high pass. The low pass or I can say the stage and high pass stage, low pass stage and high pass stage, HP high pass stage. and ಏನ್ ಬರೀತೀರಾ ಅಂತ ಹೇಳಿದ್ರೆ you're going to write in the first column you're going to write what I can say the this one which one ಇಂದ ಬರೆದ್ಮೇಲೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ what is it is supposed to do is that so serial number ಕಾಲಮ್ಗೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ serial number ಕಾಲಮ್ ಆದ್ಮೇಲೆ ಇನ್ನೊಂದು ಕಾಲಮ್ ಸೇರಿಸ್ಕೊಳ್ಳಿ. that is what is that column you're going to add. so you're going to add that column is that I'll just tell you what you have to add. serial number ಅಂತ ಬರೀರಿ first. so that is the serial numbers are only 1 2 3 not 5 1 2 3 serial number. ಅದಾದ್ಮೇಲೆ ನೀವೇನ್ ಮಾಡಬೇಕು what are all the contents ಏನು. so content is nothing but it is the this one non inverting unity gain NUG, non inverting unity gain, that is this one guys. Please wait. Non-inverting unity gain, that is this one. There guys. Here this one non-inverting unity gain, non-inverting with voltage gain, inverting with voltage gain, non-inverting with voltage gain and inverting with voltage gain ಅಂತ ಒಂದು ಮಾಡಿಕೊಂಡು ಏನ್ ಮಾಡ್ತೀರಾ you have to just write according to low pass filter what is the non-inverting unity gain ಗೆ ಸಂಬಂಧಪಟ್ಟಂತೆ ಏನ್ ಬಂದಿದೆ. ಸೊ ನೀವು ಡಯಾಗ್ರಾಮ್ ಪಕ್ಕನೆ ನೋಡಬಹುದು ಅವರು AV is equal to 1 ಕೊಟ್ಟಿದ್ದಾರೆ and F0 is equal to ಏನ್ ಕೊಟ್ಟಿದ್ದಾರೆ. ಇದನ್ನ ನೀವು ಡಿಫರೆನ್ಸ್ ಮಾಡ್ಕೊಳ್ಳಿ. along with the diagram you need to make a difference ಆಯ್ತಾ. along with the diagram you need to make a difference. so diagram ನು differences ಅಲ್ಲಿ ಬರ್ಕೊಳ್ತೀರಾ. ನಿಮ್ಮ differences ನಲ್ಲಿ diagram ನು ಆಡ್ ಮಾಡ್ತೀರಾ plus you going to add the required things in the differences, right. ಈ ತರ ಒಂದು ಡಿಫರೆನ್ಸ್ ನ ಮಾಡ್ಕೊಳ್ಳಿ ಓಕೆನಾ. ಫೈನ್ according to your convenience. okay so ಇದರಲ್ಲಿ ಏನ್ ಬರುತ್ತೆ ಅಂತ ಗೊತ್ತಾಯ್ತಲ್ವಾ. okay yeah and problems ಇದೆ guys, problems ವರ್ಕೌಟ್ ಮಾಡ್ಕೊಳ್ಳಿ. it is there next to the topics. so next ಯಾವ್ದು ಅಂತ ಹೇಳಿದ್ರೆ so we clear this, we come to VCVS unity gain second order low pass filter. so ಇದರಲ್ಲಿ ಏನು ಅಂತ ಹೇಳಿದ್ರೆ circuit implementation ಇದೆ, pole frequency ಇದೆ, Butterworth and Bessel responses ಇದೆ and what I can say peaked responses ಇದೆ. and till here you have guys and you also have a gain bandwidth product of op amp ಇಷ್ಟು ಒಳಗಡೆ ಇದೆ. so ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ so here what is that going to happen is that so this is a salient key low pass filter. VCVS unity gain second order low pass filter is a salient key low pass filter. so this filter is also called as VCVS filter. so ಇಲ್ಲಿಂದ ಇಲ್ಲಿ ತನಕ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. and VCVS low pass filter is circuited on basic approximation Butterworth, Chebyshev and Bessel. ಅಂತಂದ್ರೆ ಏನು ಇಲ್ಲಿ ಸರ್ಕ್ಯೂಟ್ ಇಂಪ್ಲಿಮೆಂಟೇಷನ್ ನ ಕೊಟ್ಟಿದ್ದಾರೆ. ಸೊ ಸರ್ಕ್ಯೂಟ್ ಇಂಪ್ಲಿಮೆಂಟೇಷನ್ ನ ಕೊಟ್ಟಿದ್ದಾರೆ. ನಿಮ್ಗೆ ಒಂದು ಕ್ವಶನ್ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದ VCVS low pass filter, VCVS unity gain second order low pass filter with a neat label diagram ಅಂತ ಫಸ್ಟ್ ಕ್ವಶನ್ ಬರುತ್ತೆ. ಸೊ ಆ ಕ್ವಶನ್ ಬಂದಾಗ ನೀವೇನ್ ಮಾಡ್ಬೇಕಾಗುತ್ತೆ you need to write what is VCVS unity gain second order low pass filter along with this circuit implementation and you're going to explain that. okay explain VCVS unity gain low pass filter or salient key low pass filter. ಇನ್ನು salient key low pass filter ಅಂತಾನೂ ಹೇಳ್ತಾರೆ. salient key low pass filter ಅಂತ ಕೊಟ್ಟಾಗ ಯಾವುದು ಏನು ಅಂತ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾನು ಇಲ್ಲೇ ಹೇಳ್ತಾ ಇದೀನಿ salient key low pass filter is nothing but VCVS unity gain second order low pass filter. ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. this part you need to write from here till here and then you're going to write the circuit implementation and explain starting from here till here. okay na and you're also going to find out the pole frequency. pole frequency no joint ಮಾಡಿದ್ರೆ you need to find out the pole frequency. ಅದನ್ನ ಸೆಪರೇಟ್ ಆಗಿ ಕೇಳಬಹುದು. so find out the pole frequency of the VCVS, that is second order
what I can say the unity gain second order low pass filter or salient key low pass filter ಬಗ್ಗೆ ಕೇಳಬಹುದು ಆಯ್ತಾ whole frequency ಜಾಯಿಂಟ್ ಮಾಡಬಹುದು ನೆಕ್ಸ್ಟ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ you have to see here that so VCVS low pass filter circuit can implement three of the basic approximations Butterworth, Chebyshev and Bessel anta so you need to write he'll ask you a question about that so VCVS low pass filter so explain the what I can say basic approximations of the VCVS low pass circuit. So VCVS low pass circuit can implement three of the basic approximation Butterworth, Chebyshev and Bessel and ಕೇಳ್ತಾರೆ which are the three basic approximations that the VCVS low pass circuit can implement explain. I'll repeat it again. Which are the three basic approximations that the VCVS low pass circuit can implement and explain ಅಂತ ಕೇಳ್ತಾರೆ ಸೊ ಅವಾಗ ನೀವೇನ್ ಮಾಡಬೇಕು ಅಂದ್ರೆ you to write the three basic approximations that the VCVS low pass filter can implement as that is Butterworth and Chebyshev and Bessel ಅಂತ so Chebyshev ಇಲ್ಲಿ ಮೆನ್ಷನ್ ಮಾಡಿಲ್ಲ ಡೈರೆಕ್ಟ್ ಆಗಿ Butterworth and what I can say the Bessel ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೀವೇನ್ ಮಾಡಬೇಕು Butterworth and Bessel ಬಗ್ಗೆ ಬರೀಬೇಕಾಗುತ್ತೆ if you ask to say Butterworth and Bessel ಗೆ ಬರೀಬೇಕಾಗುತ್ತೆ ಓಕೆನಾ ಯಾ ಓಕೆ ಸೊ ಅಂಡ್ ಹಿಯರ್ ಇಸ್ ಆಸ್ಕ್ಡ್ ಯು ಪೀಕ್ಡ್ ರೆಸ್ಪಾನ್ಸ್ ಈ ಪೀಕ್ಡ್ ರೆಸ್ಪಾನ್ಸ್ ಆಗಿರಬಹುದು ಅಥವಾ ನಿಮ್ಮ ಒಂದು ಏನಂತ ಹೇಳ್ತಾರೆ ಗೇನ್ ಬ್ಯಾಂಡ್ವಿಡ್ತ್ ಪ್ರಾಡಕ್ಟ್ ಆಫ್ ಓಪ್ ಆಂಪ್ ಆಗಿರಬಹುದು ದೇ ಆರ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ನಿಮ್ಮ ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ದಿಸ್ Butterworth and Bessel ಫಿಲ್ಟರ್ ಮೇಲೆ ಕ್ವೆಶ್ಚನ್ ಬರುತ್ತೆ ಸೊ ಎಕ್ಸ್ಪ್ಲೈನ್ ದ ತ್ರೀ ಬೇಸಿಕ್ ಅಪ್ರಾಕ್ಸಿಮೇಷನ್ಸ್ ದಟ್ VCVS what I can say the filter VCVS low pass circuits can implement ಅಂತ ಕೇಳಬಹುದು ಸೊ ಅದು ಮೂರು ನೀವು ಮೆನ್ಷನ್ ಮಾಡಿ Butterworth, Chebyshev and Bessel and write the Butterworth and Bessel responses ಓಕೆನಾ ಯಾ ಓಕೆ ಸೊ ದೆನ್ ದ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಆಗಿಲ್ಲ ಸೊ ಪ್ರಾಬ್ಲಮ್ಸ್ ಇದೆ ಓದ್ಕೊಳ್ಳಿ ಓಕೆನಾ ಪ್ರಾಬ್ಲಮ್ಸ್ ಇದೆ ಓದ್ಕೊಳ್ಳಿ ಅಂಡ್ ಎಲ್ಲ ಪ್ರಾಬ್ಲಮ್ಸ್ ಮಾಡಬೇಕಾಗುತ್ತೆ and the next topic is we have to do this VCVS equal component low pass filter VCVS equal component low pass filter is also salient key equivalent component filter. Ali enittu ali it is nothing but it is a salient key what it's a salient key low pass filter. Adeno salient key low pass filter but idu eno it is a salient key that is equal component filter salient key low pass filter salient key equal component filter ಎರಡು ಹೆಸರು ನೆನಪಿಟ್ಕೊಂತು ಅಂದ್ರೆ ಆ ತರ ಕೇಳಿದಾಗ ನಿಮಗೆ ತಕ್ಷಣ ಏನು ಅಂತ ಗೊತ್ತಾಗುತ್ತೆ ಹೌದಾ ಓಕೆ ಅಂಡ್ ಸೊ ಸಿ ನೋಡಿ ಇಲ್ಲಿ VCVS equal component low pass filter ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ he'll ask you to discuss the VCVS that is equal component low pass filter or VCV that is salient key equal component filter with a neat label diagram ಅಂತ ಸೊ ಡಯಾಗ್ರಾಮ್ ಎಲ್ಲಿದೆ ಅಂತ ನೋಡಂತೆ ಸೊ ದಿಸ್ ಇಸ್ ದ ಡಯಾಗ್ರಾಮ್ ಫಾರ್ VCVS equal component stage ಈ ಡಯಾಗ್ರಾಮ್ ಅನ್ನ ಬರೆದು ಕಂಪ್ಲೀಟ್ ಆಗಿ you have to start from here and end it till here right okay ಸೊ ಪ್ರಾಬ್ಲಮ್ಸ್ ಇದೆ ವರ್ಕೌಟ್ ಮಾಡ್ಕೊಳ್ಳಿ ಅಂಡ್ ವಿ ಕಂಪ್ಲೀಟೆಡ್ ದಿಸ್ ಪ್ರಾಬ್ಲಮ್ಸ್ ಎಲ್ಲ ಪ್ರಾಬ್ಲಮ್ಸ್ ನೋಡಿ ಕಾಣಿಸ್ತಿದೆ ಅವನ್ನೆಲ್ಲ ಮಾಡಬೇಕು ಓಕೆನಾ ಯಾ ಅಂಡ್ ಯು ಹ್ಯಾವ್ ದ ನೆಕ್ಸ್ಟ್ ಟಾಪಿಕ್ ಇಸ್ VCVS high pass filter okay we did this also VCVS high pass filter so VCVS high pass filter ನಲ್ಲಿ ಏನಿದೆ ಅಂದ್ರೆ ಇಷ್ಟೇ ಇದೆ ಗೈಸ್ ಸೊ ಏನ್ ಕೇಳ್ತಾರೆ ಅಂದ್ರೆ ಎಕ್ಸ್ಪ್ಲೈನ್ ದ VCVS high pass filter with a neat label diagram and equations or discuss the VCVS high pass filter with a neat label diagram or VCVS high pass filter is also called a salient key unity gain high pass filter ಅಂತಾನೂ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಆಗ ನಿಮ್ಗೆ ಏನು ಗೊತ್ತಾಗುತ್ತೆ ಸೊ you need to write this diagram of VCVS that is this is diagram and you are going to write both the diagram so equations ಮಾಡುವಾಗ so unity gain ಗೆ ಮತ್ತೆ voltage gain greater than unity ಇದೆ so ಹಾಗಾಗಿ write both the diagram and explain the both right starting from here till here okay na yes and problems are present you need to do that right ಎಲ್ಲ problems work out ಮಾಡ್ತೀರಾ ಅಂತೆ and you have MFB band pass filter and band stop filter ಎರಡು ಮಾಡೋಣಂತೆ MFB band pass filter ಅಲ್ಲಿ you have wide band and narrow band filter and this increasing the input impedance and tunable center frequency with constant bandwidth I don't feel that this is not of much importance ಇದು ಮತ್ತೆ ಈ ಟಾಪಿಕ್ ಓಕೆ ಯಾ ಈ ಟಾಪಿಕ್ ಇಂಪಾರ್ಟೆಂಟ್ ಇದೆ ಗೈಸ್ ಬಟ್ ಟನಲಿಂಗ್ ನನಗೂ ಐಡಿಯಾ ಇಲ್ಲ ಬಟ್ ದಿಸ್ ಟಾಪಿಕ್ ಇಸ್ ಕ್ವೈಟ್ ಇಂಪಾರ್ಟೆಂಟ್ ಲೆಟ್ಸ್ ಸಿ ವಾಟ್ ವಿಲ್ ಗೆಟ್ ಅ ಕ್ವೆಶ್ಚನ್
ಫೈನ್. ಸೊ ನ್ಯಾರೋ ಬ್ಯಾಂಡ್ ಅಂಡ್ ವೈಡ್ ಬ್ಯಾಂಡ್ ಇದೆ, ಇಲ್ಲಿ ನಾನು ಥಿಯರಿ ಹೇಳ್ತೀನಿ ನೋಡಿ. ಓಕೆ, ಯಾ. ಓಕೆ, ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಎಮ್ ಎಫ್ ಬಿ ಬ್ಯಾಂಡ್ ಪಾಸ್ ಫಿಲ್ಟರ್ ನಲ್ಲಿ ಅವ್ರೇನ್ ಹೇಳಿದ್ದಾರೆ, there are two type of filter, that is narrow band wide band filter and narrow band filter ಹೇಳಿದ್ದಾರೆ. Okay, yeah. See here, if Q is greater than 1, we can use the multiple feedback MFP filter as shown in the figure 21.39 anta. So Q is greater than 1, you use multiple feedback band pass stage anta. So nimge yen question barutte anta heladre, so explain the MFB band pass filter with a neat label diagram. MFB band pass filter with a neat label diagram. Okay, yeah. So that is why, so what is that going to happen is that you're going to write this multiple feedback band pass state and start from here and end it till here, guys. Okay, so idu enu antandre ನಾವು until here, guys. I'm not sorry, very sorry, until here. Okay, ಇಲ್ಲಿ ಏನು ಹೇಳಿದ್ದಾರೆ, MFB what I can say, the MFB ಬ್ಯಾಂಡ್ ಪಾಸ್ ಫಿಲ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ದೇ ಟೋಲ್ಡ್ ಯು ವೈಡ್ ಬ್ಯಾಂಡ್ ಅಂಡ್ ಫಿಲ್ಟರ್ಸ್ ಅಂಡ್ ನ್ಯಾರೋ ಬ್ಯಾಂಡ್ ಫಿಲ್ಟರ್. ಸೊ ಇದನ್ನ ವೈಡ್ ಬ್ಯಾಂಡ್ ಫಿಲ್ಟರ್ಗೂ ಯೂಸ್ ಮಾಡ್ಬೋದು, ನ್ಯಾರೋ ಬ್ಯಾಂಡ್ ಫಿಲ್ಟರ್ಗೂ ಯೂಸ್ ಮಾಡ್ಬೋದು. ಸೊ ಏನು ಅಂತ ಹೇಳಿದ್ರೆ, ಸ್ಪೆಷಲಿ ದೇ ಮೇಕ್ ಯೂಸ್ ಇಟ್ ಇನ್ ನ್ಯಾರೋ ಬ್ಯಾಂಡ್ ಫಿಲ್ಟರ್. ಸೊ ಹಂಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ಯು ನೀಡ್ ಟು ಕನ್ಸಿಡರ್ ಓನ್ಲಿ ದ ನ್ಯಾರೋ ಬ್ಯಾಂಡ್ ಫಿಲ್ಟರ್ ಅಂಡ್ ರೈಟ್ ದ ಡಯಾಗ್ರಾಮ್ ಆಫ್ ದಿಸ್ ಅಂಡ್ ಎಕ್ಸ್ಪ್ಲೈನ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಟಿಲ್ here. Okay na, so that is if they ask you to discuss with respect to MFP band pass filter, or ಇನ್ನೊಂದು ಏನು ಅಂತ ಕೇಳ್ತಾರೆ ಅಂತ ಹೇಳಿದ್ರೆ, so what I can say here, you can see last ಅಲ್ಲಿ ನೋಡಿ ಗಮನ ನೋಡಬಹುದು, when Q is greater than 1, the cutoff frequencies are much closer as shown in figure 21.38. because of this, the sum of the passband attenuation is greater than 3 dB of cutoff frequency. That is why we use another approach for ನ್ಯಾರೋ ಬ್ಯಾಂಡ್ ಫಿಲ್ಟರ್. ಇನ್ನೊಂದು ಅಪ್ರೋಚ್ ನ ನಾವು ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಏನ್ ಕೇಳ್ಬೋದು, ವೈಡ್ ಬ್ಯಾಂಡ್ ಫಿಲ್ಟರ್ ಮೇಲೆ ಅಂತ ಹೇಳಿದ್ರೆ, ಸೊ ವಾಟ್ ಐ ಕ್ಯಾನ್ ಸೇ, ಹೌ ಕ್ಯಾನ್ ಯು ಬಿಲ್ಡ್ ಅ ಬ್ಯಾಂಡ್ ಪಾಸ್ ಫಿಲ್ಟರ್ ವಿತ್ ವೈಡ್ ಬ್ಯಾಂಡ್ ಫಿಲ್ಟರ್ ಅಂತ ಕೇಳ್ಬೋದು. ಇಲ್ಲಿ ಎರಡು ಫಿಲ್ಟರ್ ಏನಕ್ಕೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು MFB ಬ್ಯಾಂಡ್ ಪಾಸ್ ಫಿಲ್ಟರ್ ನ ನಾವು ಯಾವ ತರ ವೈಡ್ ಬ್ಯಾಂಡ್ ಮತ್ತೆ ನ್ಯಾರೋ ಬ್ಯಾಂಡ್ ಫಿಲ್ಟರ್ ಮುಖಾಂತರ ನಾವು ಡಿಸೈನ್ ಮಾಡ್ತೀವಿ ಅಂತ ಹೇಳಿ. ಸೊ ಹಂಗಾಗಿ ಹೌ MFB ಬ್ಯಾಂಡ್ ಪಾಸ್ ಫಿಲ್ಟರ್ ಕ್ಯಾನ್ ಬಿ ಡಿಸೈನ್ ಯೂಸಿಂಗ್ ಅ ವೈಡ್ ಬ್ಯಾಂಡ್ ಅಂಡ್ ನ್ಯಾರೋ ಬ್ಯಾಂಡ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಸೊ ಏನ್ ಮಾಡ್ಬೇಕಾಗುತ್ತೆ, ವೈಡ್ ಬ್ಯಾಂಡ್ ಫಿಲ್ಟರ್ ಅಂಡ್ ನ್ಯಾರೋ ಬ್ಯಾಂಡ್ ಫಿಲ್ಟರ್ ಎರಡು ಉಪಯೋಗಿಸಿ ಹೇಗೆ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾರೆ MFB ಬ್ಯಾಂಡ್ ಪಾಸ್ ಫಿಲ್ಟರ್ ಅಂತ ಹೇಳ್ಬೇಕಾಗುತ್ತೆ. ಇನ್ನು ನಾವು ಸರಿ ಗಮನ ಇಟ್ಟು ನೋಡ್ಬೋದು, when Q is greater than 1, we can use the multiple feedback MFP filter ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಎರಡನ್ನೂ ನೆನಪಿನಲ್ಲಿ ಇಟ್ಕೊಂಡು ಓದಿರಿ, ಆಯ್ತಾ. ಓಕೆ, and increasing the input impedance, ನೋಡಿಲಿ, increasing the input impedance of MFP stage. So how can you increase the input impedance of an MFP stage band pass filter, explain ಅಂತ ಕೇಳ್ತಾರೆ. ಸೊ ನೀವೇನ್ ಮಾಡ್ಬೇಕು, you have to write this particular diagram, that is A and B, and you're going to start explaining from here and come to till here. ಓಕೆ, ಎಸ್, ಇದನ್ನ ಬರಿಬೇಕಾಗುತ್ತೆ. ಸೊ ಎಲ್ಲಾ ಟಾಪಿಕ್ಗೂ ಪಾಸಿಬಲ್ ಕ್ವಶನ್ಸ್ ಹೇಳಿದೀನಿ, ನಿಮ್ಗೆ ಅದೇ ಬಂತು ಅಂದ್ರೆ ತುಂಬಾ ಸಂತೋಷ. ಫೈನ್, ಯು ನೀಡ್ ಟು ರೈಟ್ how to the input impedance is increased for a MFP stage, explain ಅಂತ ಕೇಳ್ತಾರೆ. ಅವಾಗ write the two diagrams and start explaining whatever I told you now. Okay, and tunable center frequency with constant bandwidth ಅಂತ ಕೇಳಿದ್ದಾರೆ. ಸೊ ಇದ್ರ ಅಷ್ಟು ಡೌಟ್ ಏನ್ ಕೇಳ್ತಾರೆ ಇಲ್ಲ ಅಂತ. ಸೊ ಬಟ್ ಇದನ್ನ ಸುಮ್ಮನೆ ಓದಿರಿ, ಆಯ್ತಾ. ಏನಾದ್ರು ಕೇಳ್ತು ಅಂದ್ರೆ ಬರೆಯೋರಂತೆ. ಓಕೆನಾ, ಯಾ. and problems are there, do that. and the last is band stop filter. ಸೊ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಏನೋ ಸೈಲಿಯನ್ ಕೀ ಸೆಕೆಂಡ್ ಆರ್ಡರ್ ನಾಚ್ ಫಿಲ್ಟರ್. ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಮಿಸ್ ಆಯ್ತು ಅಂದ್ರೆ ಹೋಯ್ತು, ಆಯ್ತಾ. ಸೊ ಎಕ್ಸ್ಪ್ಲೈನ್ ದ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ಸ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆರ್ ಡಿಸ್ಕಸ್ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಸೊ ಇವಾಗ ಸ್ಯಾಲಿಯನ್ ಕೀ ಸೆಕೆಂಡ್ ಆರ್ಡರ್ ನಾಚ್ ಫಿಲ್ಟರ್ ಅಂತ ಕೇಳ್ತು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಬ್ಯಾಂಡ್ ಸ್ಟಾಪ್ ಫಿಲ್ಟರ್. ಸೇಲಿಯನ್ ಕೀ ಅನ್ನೋದು ಸ್ಟಾರ್ಟ್ ಆಗಿದೆ ಅವಾಗಿಂದನು. ಸೊ ಸೇಲಿಯನ್ ಕೀದು ಏನೇನಿದೆ, ಸೇಲಿಯನ್ ಕೀ ಲೋ ಪಾಸ್ ಫಿಲ್ಟರ್, and what I can say, the salient key equal component low pass filter and salient key high pass filter, and here it is salient key second order notch filter ಅಂತ ಹೇಳಿದ್ದಾರೆ. ಸೊ ಈ ನಾಲ್ಕನ್ನು ನೆನಪಿನಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗೋದಿಲ್ಲ. ಅದಂದ್ರೆ ಏನು, ಇದಂದ್ರೆ ಏನೋ ನೆನಪಿನಲ್ಲಿ ಇಟ್ಕೋಬೇಕು, ಆಯ್ತಾ. ಸೊ salient key low pass filter stands for what? That is VCVS unity gain second order low pass filter, which is also called a salient key low pass filter. VCVS equal component low pass filter, which is also called as salient key equivalent low pass filter, equal component low pass filter, and this is salient key high pass filter for VCVS high pass, and for band stop it is salient key second order notch filter.
ಹೌದಾ. ಸೊ ಹಂಗೆ ಕೇಳಿದ್ರು ಗೊತ್ತಾಗುತ್ತೆ ಬರೆಯಕ್ಕೆ, ಹೌದಾ. And bandstop filter, here is the diagram guys. Write the diagram for the bandstop filter and explain that. Explain ಹೇಗೆ ಮಾಡ್ತೀರಾ, you have to start from here, write the theory of bandstop filter and write the equations and entail here guys, okay na, here. Okay, so this is what is along with the problems, ಎಲ್ಲ ಪ್ರಾಬ್ಲಮ್ ಗಳನ್ನ ವರ್ಕೌಟ್ ಮಾಡ್ಕೊಳ್ಳಿ. and this is what is for today's session. ತುಂಬಾ ಹೊತ್ತಾಯ್ತು, ಏನು ತಪ್ಪು ತಿಳ್ಕೊಬೇಡಿ, ತುಂಬಾ ಡೀಟೇಲ್ ಆಗಿ ಹೇಳಿದೆ. and ಪ್ರತಿಯೊಂದು ಟಾಪಿಕ್ಗೂ how much questions you get, ಯಾವ್ಯಾವ ತರ ಬರುತ್ತೆ ಅಂತ ಹೇಳಿ ನಾವು ಎಲ್ಲಾ ತರನು ಒಂದು ಡಿಸ್ಕಷನ್ ಅನ್ನ ಮಾಡಿದೀವಿ. ಸೊ ಆ ಕ್ವಶನ್ಸ್ ನೆಲ್ಲ ನೀವು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. and ಥಿಯರಿನೆಲ್ಲ ಪಾಯಿಂಟ್ ವೈಸ್ ಅಲ್ಲಿ ಬರೀರಿ. and ಏನೇನ್ ಡಯಾಗ್ರಾಮ್ ಇದೆ ನೀಟಾಗಿ ಅಚ್ಚುಕಟ್ಟಾಗಿ ಪೆನ್ ಅಲ್ಲಿ ಬರೀರಿ. and write the equations properly ಅಂತ ಹೇಳ್ತಾ I'll just wind up the session all and thank you.